ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೊ ಎಲ್ಲ ಹೊಸ ಟೈರ್ ಹಾಕಿದ್ದಾರೆ, RXL ಮಿಡ್ ವೇರಿಯಂಟ್ ಇರ್ತದೆ. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತು ಏನಲ್ಲ ಪೆಟ್ರೋಲ್ ಅಲ್ಲಿ ಸರ್ ನನ್ಗೆ 20 ಮೇಲೆ ಮೈಲೇಜ್ ಬೇಕು ಅಂದ್ರೆ ಕ್ವಿಡ್ ಒಂದೇ ಸರ್ ಕೊಡೋದು. ಹೌದು, ಯಾಕಂದ್ರೆ 22 ವರ್ಗು ಆರಾಮ ಪೆಟ್ರೋಲ್ ಮೈಲೇಜ್ ಕೊಡ್ತಾ ಇದೆ ಅಂದ್ರೆ ಕ್ವಿಡ್ ಒಂದೇ ಗಾಡಿ. ಸೊ ಇದು ಬಂದು ಬರೀ 76,000 ಓಡಿದೆ, ಸಿಂಗಲ್ ಓನರ್ ಗಾಡಿ, 2018 ಮಾಡಲು, RX ಆಪ್ಷನಲ್ ಗಾಡಿ ಇದು. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ 3,45,000ಕ್ಕೆ ಗಾಡಿ ಕೊಡಕ್ ರೆಡಿ ಇದೀವಿ ಸರ್. ಸರ್ ಇದು ಬಂದ್ಬಿಟ್ಟು ಈಕೋ 2017 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 80,000 ಓಡಿರುವಂತ ಗಾಡಿ. ಸೊ ಪ್ರೈಸ್ ಅಂತ ಇದಕ್ಕೆ ಏನಾನ ಹೇಳೋದಾದ್ರೆ ಬರೀ 3,95,000ಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 3,95,000ಗೆ ಗಾಡಿ ಕೊಡ್ತಾ ಇದ್ದೀನಿ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ವೀಕ್ಷಕರು, 4,25,000 4,500,000 ಮೇಲ್ ಪ್ರೈಸ್ ಇದೆ ಈಕೋ ಗಾಡಿಗೆ. ಸೊ ಸಿಂಗಲ್ ಓನರ್ ಗಾಡಿ. ನಾವು ಮಾತ್ರ ಬರೀ 3,95,000 ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ ಸರ್ ಇದು ಹೇಳ್ಬೇಕಂದ್ರೆ ಮೊದಲನೇದಾಗಿ ಬೊಲೊನೋ ನೋಡ್ತಾ ಇದ್ದೀರಾ. ಸೊ 2018 ಮಾಡಲ್ ಅಂದ್ರೆ 2018 ಮಾಡಲ್ ಆಗಿರುತ್ತೆ. ಇದ್ರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಸೊ ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ರಿವರ್ಸ್ ಸೆನ್ಸರ್, ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಕೂಡ ಹಾಕಿದ್ದಾರೆ ಡೆಲ್ಟಾ ವೇರಿಯಂಟ್ ಇರೋದ್ರಿಂದ. ಸೊ ಆಲ್ಮೋಸ್ಟ್ ಪುಷ್ ಬಟನ್ ಸ್ಟಾರ್ಟ್ ಆನ್ ಬಿಟ್ಟು ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ ಆಲ್ಮೋಸ್ಟ್ ಎಲ್ಲ ಇದೆ. ಸೊ ಆಮೇಲೆ ನಿಮ್ಗೆ ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 2018 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರ್ತದೆ. ಸೊ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ರಿವರ್ಸ್ ಸೆನ್ಸರ್ ಬರುತ್ತೆ. ಇದು ಸೇಮ್ ಎಲ್ಲಾನು ಬರ್ತದೆ ನಿಮ್ಗೆ ಕಂಪ್ನಿಯಿಂದಾನೆ ಇನ್ಬಿಲ್ಟ್ ಅಲ್ಲಾ ವೀಲ್ ಇಂದ ಹಿಡಿದು, ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು, ಆಟೋಮೆಟಿಕ್ ಮಿರರ್, ಕ್ರೋಮ್ ಹ್ಯಾಂಡಲ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಬ್ಯಾಕ್ ವೈಪರ್, ಡೀಪ್ ಫಾಗ್ ಲ್ಯಾಂಪ್, ಪ್ರತಿಯೊಂದು ಎಲ್ಲ ಅಳವಡಿಕೆ ಇರುವಂತ ಗಾಡಿ. ಸೊ ಏನು ಕೂಡ ಫ್ಯೂಚರ್ ಹಾಕ್ಸೋ ಆಗಿಲ್ಲ, ಎಲ್ಲಾ ಫ್ಯೂಚರ್ಸ್ ವೆಹಿಕಲ್ ಅಲ್ಲಿ ಇರ್ತದೆ. ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದಷ್ಟೇ. ಬರೀ 4,95,000 ಹೇಳ್ತಾ ಇದೀವಿ 2015 ಮಾಡಲು ಗಾಡಿಗೆ. 4,80,000ಗೆ ಈ ಗಾಡಿ ಕೊಡಕ್ ರೆಡಿ ಇದೀವಿ. ಸೊ ನೀವೇನಾದ್ರೂ ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 4,000 ರಿಂದ 4,25,000 ಲಕ್ಷವರೆಗೂ ಲೋನ್ ಫೆಸಿಲಿಟಿ ಇರ್ತದೆ. ಸೊ 35,000 ಇಲ್ಲ 85,000 ಏನೇ ಡೌನ್ ಪೇಮೆಂಟ್ ತಂದು ಸಾಕು, ಈಸಿಯಾಗಿ ತಗೊಂಡು ಹೋಗ್ಬೋದು. ಖಂಡಿತವಾಗಿ ಸರ್ ಎಲ್ಲಾ ಕಡೆ 8 ಲಕ್ಷ 8.5 ಲಕ್ಷ ಇದೆ, ಬರೀ 7,80,000ಕ್ಕೆ ಈ ಗಾಡಿ ಕೊಡ್ತಾ ಇದೀವಿ. 7,80,000ಗೆ ನಿಮ್ಗೆ ಸಿಂಗಲ್ ಓನರ್ ಬ್ರಿಜಾ ಸಿಗ್ತಾ ಇದೆ. ಇದು ಅಷ್ಟೇ ಸರ್, 7 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 80,000 ಡೌನ್ ಪೇಮೆಂಟ್ ಅಲ್ಲಿ ಬರೀ 80,000 ಕಟ್ಬಿಟ್ರೆ ಸಾಕು, ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಗಾಡಿ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಇದು ಬಂದ್ಬಿಟ್ಟು 6+1 ಅಲ್ವಾ ಸರ್? 6+1. ಹೌದು ಸರ್, 7+1 ಸರ್. 7+1 8 ಸೀಟರ್ ಗಾಡಿ ಸರ್. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೇ 74,000 ರನ್ ಆಗಿದೆ ಸರ್ ಇದು. ಸೊ ನೋಡ್ತಾ ಇರೋದು ZDI ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ, ಆಪ್ಷನಲ್ ಗಾಡಿ ಇದು. ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ ಹೊಸ ಟೈರ್ಸ್ ಎಲ್ಲ ಇದೆ, 9,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 9,30,000 ಗಾಡಿ ಮಾಡ್ಕೊಡ್ತೀನಿ ಸರ್. 8 ರಿಂದ 8.5 ಲೋನೇ ಆಗ್ಬಿಡ್ತದೆ. ಒಂದ್ 85,000, 1 ಲಕ್ಷ, 1,25,000 ಏನೋ ಒಂದು ಡೌನ್ ಪೇಮೆಂಟ್ ಅಂದ್ರೆ ಖಂಡಿತ ತಗೊಂಡು ಹೋಗ್ಬೋದು. 2012 ಮಾಡಲು ಡೀಸೆಲ್ ವೆಹಿಕಲ್, 22 ರಿಂದ 23 ಮೈಲೇಜ್ ಬರುವಂತ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಇವತ್ತು ಒಂದು ಆಲ್ಟೋ ತಗೋಬೇಕು 2010 ಮಾಡಲು ಅಂದ್ರೆ 2.5-2.25 ಲಕ್ಷ ಕೇಳ್ತಾರೆ ವೀಕ್ಷಕರೇ. 2012 ಮಾಡಲು ಫಿಯೇಟ್ ಪುಂಟೋ, ಅದರಲ್ಲೂ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀನಿ, ಬರೇ 2.5 ಲಕ್ಷ ಗಾಡಿ ಕೊಡ್ತಾ ಇದೀನಿ. ಬರೀ ಓನರ್ 2017 ಮಾಡಲು ಆಲ್ಫಾ ವೇರಿಯಂಟ್. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ. ಟೋಟಲಿ ಟಾಪ್ ಎಂಡ್ ಮಾಡಲಿದ್ದು ಟೋಟಲ್ ಪ್ಯಾಕೇಜ್ ಎಲ್ಲ ಇರ್ತದೆ. ಸೊ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ವೀಕ್ಷಕರು, 7 ಲಕ್ಷದ ಮೇಲೆ ಇರುತ್ತೆ ವೀಕ್ಷಕರೇ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಇವ್ರ ಚಾನಲ್ ಇಂದ ಬಂದ್ರೆ 6.5 ಲಕ್ಷ ಗಾಡಿ ಕೊಡಕ್ ರೆಡಿ ಇದೀವಿ. 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 50,000 ಸಾಕು. ಸರ್ ಇವಾಗ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 7.5 ಲಕ್ಷ ನಾವ್ ಹೇಳ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 7,30,000ಕ್ಕೆ ಈ ಗಾಡಿ ಕೊಟ್ಬಿಡ್ತದೆ. ಇದು RXL ಮಿಡ್ ವೇರಿಯಂಟ್ ಆದ್ರೂ ಕೂಡ ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ ಎಲ್ಲ ಬರ್ತದೆ, ಅಲ್ಲಾ ವೀಲ್ ಒಂದ್ ಬಿಟ್ಟು. ಯಾಕಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಸೊ ಇದು 85 PS ಆಗಿರೋದ್ರಿಂದ 20-23 ಎಬೋ ಮೈಲೇಜ್ ಕೊಡ್ತದೆ ಲಾಂಗ್ ಅಲ್ಲಿ. ಸಿಟಿನಲ್ಲಿ ಹೆಂಗೆ ಯೂಸ್ ಮಾಡ್ತೀನಿ ಅಂದ್ರೆ ವಿತ್ AC 20 ಕೊಟ್ಟೆ ಕೊಡ್ತದೆ ಮೈಲೇಜ್. ಸೊ ಇದು ಬಂದ್ಬಿಟ್ಟು ಬರೀ 93,000 ರನ್ ಆಗಿದೆ ಗಾಡಿ. ಸೊ 6,85,000 ನಾವು ವೆಹಿಕಲ್ ಹೇಳ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 6.5 ಲಕ್ಷಕ್ಕೆ ಈ ಗಾಡಿ ಕೊಡಕ್ಕೆ. ಕಾಂಫರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅದು SUV ಸೆಗ್ಮೆಂಟ್ ನಿಮ್ಗೆ ಗೊತ್ತಿರ್ತದೆ, ಟೈಟಾನಿಯಂ ಅದು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಹೌದು ಸರ್ ಎಲ್ಲ ಬರ್ತದೆ. ಕಂಪ್ನಿಯಿಂದ ಅಲ್ಲಾ ವೀಲ್ ಕೂಡ ಬರ್ತದೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 2014 ಮಾಡಲು ಡೀಸೆಲ್ ಗಾಡಿ ಆಗಿರೋದ್ರಿಂದ ಬರೀ 5,45,000 ಗಾಡಿ ಕೊಡ್ತಾ ಇದೆ. ಮತ್ತೊಂದು ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್, ಕಂಪ್ನಿಯಿಂದ ಅಲ್ಲಾ ವೀಲು. ಸೊ ಎಲ್ಲ ಬರ್ತದೆ. ಕಿಲೋಮೀಟರ್ ಬಂದ್ಬಿಟ್ಟು ಬರೀ 78,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ಪೆಟ್ರೋಲ್ ವೆಹಿಕಲ್ ಇದು. ಇದರಲ್ಲಿ ನಿಮ್ಗೆ ಪ್ರೈಸ್ ಅಂತ ಹೇಳೋದಾದ್ರೆ ನಾವು ಒಂದು 7,80,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 7.5 ಲಕ್ಷ ಗಾಡಿ ಕೊಡಕ್ ರೆಡಿ ಇದೆ. ಪೆಟ್ರೋಲ್ ಬೇಕಾದ್ರೂ ಇದೆ, ಡೀಸೆಲ್ ಬೇಕಾದ್ರೂ ಇದೆ. ಇದು ಬಂದು
ನಿಮ್ಗೆ ಡೀಸೆಲ್ ವೆಹಿಕಲ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಸೊ ಇದ್ರ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, AC ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಫ್ಟರ್ ಮಾರ್ಕೆಟ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಕಣ್ಮುಂದೆನೆ. ಸೊ ನಿಮ್ಗೆ ಈ ಪ್ರೈಸ್ ಅಂತ ಹೇಳಿದ್ರೆ 7,45,000 ನಾವ್ ಹೇಳ್ತಾ ಇದೀವಿ. 7,30,000 ವೀಕ್ಷಕರೇ 2015 ಮಾಡಲು ಗಾಡಿ ಇರ್ಟಿಗಾ ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 6 ರಿಂದ 6.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಸೊ 80,000 1 ಲಕ್ಷ ಏನೇ ಡೌನ್ ಪೇಮೆಂಟ್ ಅಲ್ಲಿ ಆರಾಮ ಇದೇ ರೀತಿ ಹೇಳ್ಬೋದು ಸರ್. SUV ಸೆಗ್ಮೆಂಟ್ ಅಲ್ಲಿ ನೋಡ್ತಿದ್ದಾರೆ ಸಾರ್, ಮೈಲೇಜ್ ಬೇಕಾ ಸರ್, ಬ್ರೀಜಾ ತಗೊಳ್ಳಿ ಸರ್. ಸರ್ ನಿಮ್ಗೆ ಆನೆ ಬೇಕಾ ಸರ್, 13 ಮೈಲೇಜ್ ಇದು ಕೊಡುತ್ತೆ. ಟೊಯೋಟಾ ಇಂಜಿನ್, ಒಳ್ಳೆ ಇಂಜಿನ್, ಇನೋವಾ ತಗೊಳ್ಳಿ ಸರ್. ಸೊ ಇನೋವಾ ತಗೋಬೇಕಂದ್ರೆ 6,50,000 ಬರೀ 650 ಗಾಡಿ ಕೊಡ್ತಾ ಇದೀವಿ. 1.5 ಡೌನ್ ಪೇಮೆಂಟ್ ಅಲ್ಲಿ 5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ. ಪ್ರೊಫೈಲ್ ಒಂದ್ ಚೆನ್ನಾಗಿರ್ಲಿ, ಅದರಲ್ಲೂ ವಿ ವರ್ಷನ್ ಸಿಲ್ವರ್ ಕಲರ್ ಬರೀ 7+1. ಹೌದು ಸರ್, 7+1 8 ಸೀಟರ್ ಗಾಡಿ ಕೂಡ ಬರೀ 7,80,000 2017 ಮಾಡಲು ಟಾಪ್ ಎಂಡ್ ಮಾಡಲು ಬ್ರೀಜಾ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 80,000 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು. ಪುಂಟೋ ಇದೆ ಸರ್. ಪುಂಟೋ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಎಲ್ಲಾನ ಒಂದು ಆಲ್ಟೋ ತಗೋಬೇಕು 2009 ಮಾಡಲು ಅಂದ್ರೆ ಇವತ್ತು 1.5 ಲಕ್ಷ ಬಜೆಟ್ ಇದೆ. ಅಷ್ಟು ಬೇಡ ಸರ್, 1,45,000 ಅದರಲ್ಲೂ ಎಡ್ಡರ್ಸ್ ಇದೆ, ಅಲಾಯ್ ವೀಲ್ ಇದೆ, ಮಾರ್ವಿನ್ ಸೀಟ್ ಪವರ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುವಂತ 2009 ಮಾಡಲು Fiat ಪುಂಟೋ ಕೊಡ್ತಾ ಇದೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ನಂಜುಂಡೇಶ್ವರ ಕಾರ್ ಲಿಂಕ್ ಹತ್ರ ಇದೀವಿ. ಸೊ ನೋಡ್ತಾ ಇರ್ಬೋದು, ಈ ಸಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಬಂದೈತೆ. ಯಾರಿಗೆಲ್ಲ ಬಲೆನೋ ಬೇಕು ಅಂಡ್ ಪೋಲೋ ಬೇಕು, ಅದೇ ತರ ಸ್ವಿಫ್ಟ್, i20, ಎರ್ಟಿಗಾ ಅಂಡ್ ಸುಮಾರು ಕಲೆಕ್ಷನ್ಸ್ ಎಲ್ಲ ಇವ್ರ ಹತ್ರ ಇದೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಸರ್ ವೆಲ್ಕಮ್ ಸರ್. ಹೇಳಿ ಸರ್, ಇವಾಗ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಇದೆ ಅಂಡ್ ಯಾವ್ದೆಲ್ಲ ಕಲೆಕ್ಷನ್ಸ್ ಇದೆ? ಸರ್ 55 ರಿಂದ 60 ಕಾರ್ಸ್ ಇದೆ ಸರ್ ನಮ್ಮಲ್ಲಿ. ಸೊ ಎಲ್ಲಾ ತರ ಎನಿ ಬ್ರಾಂಡ್ಸ್ ಯಾವ್ದು ಬೇಕಾ, SUV ಬೇಕಾ, XUV ಬೇಕಾ, ಮಿಡ್ ಸೆಗ್ಮೆಂಟ್ ಬೇಕಾ, ನಿಮ್ಗೆ ಎನಿ ವೆಹಿಕಲ್ ಈಗ ಆಕ್ಚುಯಲ್ ಆಗಿ i20 ಇರ್ಬೋದು, ವೋಕ್ಸ್‌ವ್ಯಾಗನ್ ಪೋಲೋ ಇರ್ಬೋದು, ಬಲೆನೋ ಇರ್ಬೋದು, ಸ್ವಿಫ್ಟ್ ಇರ್ಬೋದು, ಮತ್ತೆ ಮಾರುತಿ ಎರ್ಟಿಗಾ ಇರ್ಬೋದು, ಈಕೋ ಇರ್ಬೋದು, ಮತ್ತೆ ಅಲ್ಲಿಂದ ಬಂದು ನಿಮ್ಗೆ ಟೆಸ್ಟರ್ ವೆಹಿಕಲ್ ಇರ್ಬೋದು, ವ್ಯಾಗನರ್ ಇರ್ಬೋದು, ಹೋಂಡಾ ಸಿಟಿ ಇರ್ಬೋದು, ಹೋಂಡಾ ಸಿವಿಕ್ ಇರ್ಬೋದು, ಹೋಂಡಾ ಅಕಾರ್ಡ್ ಇರ್ಬೋದು, ಎನಿ ವೆಹಿಕಲ್ ಸರ್. ಸ್ಯಾಂಟ್ರೋ ನಿಮ್ಗೆ ಒಂದು ಲೋ ಸೆಗ್ಮೆಂಟ್ ಇಂದ ಮಿಡ್ ಸೆಗ್ಮೆಂಟ್ ಇಂದ ನಿಮ್ಗೆ ಐ ಸೆಗ್ಮೆಂಟ್ ವರ್ಗು ಎಲ್ಲಾ ತರ ವೆಹಿಕಲ್ಸ್ ಎಲ್ಲಾ ತರ ಇದೆ. ಇವಾಗ ನಿಮ್ಮಲ್ಲಿ ಶೋರೂಮ್ ಅಲ್ಲಿ ಲೋನ್ ಪ್ರೊಸೆಸ್ ಏನ್ ಹೇಳಿ ಸರ್? ಲೋನ್ ಪ್ರೊಸೆಸ್ ಅಂದ್ರೆ ಸರ್ ನೋಡಿ, 680 ಮೇಲ್ ಇರ್ಬೇಕು ಸಿವಿಲ್ ಸ್ಕೋರ್. 680 ಮೇಲೆ ಸಿವಿಲ್ ಸ್ಕೋರ್ ಇದ್ರೆ ಎನಿ ಪರ್ಸನ್ ಏನ್ ತೊಂದ್ರೆ ಇಲ್ಲ. ಮತ್ತೆ ಆದಾಯ ಅಂದ್ರೆ ಒಂದು ಅಟ್ಲೀಸ್ಟ್ ಅಕೌಂಟ್ ಅಲ್ಲಿ ಒಂದು 30-35,000 ಟರ್ನ್ ಓವರ್ ಆಗಿರ್ಬೇಕು ಪರ್ ಮಂತ್. ಸೊ ಆ ತರ ಇರೋರಿಗೆಲ್ಲ ನಾವು ಖಂಡಿತ ಲೋನ್ ಮಾಡ್ಕೊಡ್ತೀವಿ. 80 ಇಂದ 85%, 90% ವರ್ಗು ಲೋನ್ ಮಾಡ್ಕೊಡ್ತೀವಿ. ಕೆಲವರಿಗೆ ಪ್ರೊಫೈಲ್ ಚೆನ್ನಾಗಿತ್ತು 95% ವರ್ಗು, ಕೆಲವು ಗಾಡಿ ಅವ್ರ ಪ್ರೊಫೈಲ್ ಎರಡು ಮ್ಯಾಚ್ ಆದ್ರೆ ಖಂಡಿತ 95%, ಕೆಲವೊಂದು ಗಾಡಿ 0 ಡೌನ್ ಪೇಮೆಂಟ್, ಈ ತರ ಎಲ್ಲ ಇರ್ತದೆ ಸರ್. ಸೊ ನೋಡ್ತಾ ಇರೋದು ಥ್ರೋಟ್ ಕರ್ನಾಟಕ ಪೂರ್ತಿ ಲೋನ್ ಎಲ್ಲ ಮಾಡ್ತೀವಿ ಸರ್. ಕರ್ನಾಟಕದ ಮನೆ ಅವ್ರದ್ದಾಗಿದ್ರು ಕೂಡ ನಾವು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅಂಡ್ ಇವಾಗ ಸಾಕಷ್ಟು ಜನ ಎಲ್ಲ ಸರ್ ಇವಾಗ 3 to 4 lakhs ಒಳಗೆ ನೋಡ್ತಿರ್ತಾರೆ ಸರ್. ಅಂದ್ರೆ ನೋಡಿ, ಮಾಡಲ್ ಮೇಲೆ ವೈಸ್ ನಾನು ಹೇಳಿದ್ನಲ್ಲ ಆಗ್ಲೇ, ಅದಕ್ಕೆ ಹೇಳಿದ್ದು. ಈಗ ನೋಡಿ, ಅವ್ರಿಗೆ 3 lakh ಅಂತ ಹೇಳಿದಾಗ ಅವ್ರಿಗೆ ಒಂದು ಆಲ್ಟೋ ಇರ್ಬೋದು, ಇಯಾನ್ ಇರ್ಬೋದು, ಸ್ಯಾಂಟ್ರೋ ಇರ್ಬೋದು, ಈ ತರ ಮಿಡ್ ಸೆಗ್ಮೆಂಟ್ ಅಲ್ಲಿ ಬರ್ತದೆ. ಸೊ ಈಗ ಸ್ವಿಫ್ಟ್ ತಗೊಳ್ಳೇಬೇಕು ಅಂದಾಗ ಅಬೌಟ್ 12 ತಗೊಳ್ಳೇಬೇಕು. 4 lakh 380 ಈ ತರ ಇದೇ ಇರ್ತದೆ, ಪ್ರೈಸ್ ಇರ್ತದೆ. ಸೊ ನಾವು 3 lakh 4 lakh ಅಂತ ನಾವು ಕಟ್ಟಡ ಇಟ್ಕೊಂಡಾಗ ಅಲ್ಲೇನಾಗ್ತದೆ ಅಂದ್ರೆ ಅವ್ರ ಬಜೆಟ್ ಬರುವಂತ ಗಾಡಿನೇ ತಗೋಬೇಕಾಗ್ತದೆ. ಸೊ ಎನಿ ವೆಹಿಕಲ್ ಯಾವುದೇ ಅವ್ರ ಗಾಡಿ ತಗೊಳ್ಳಿ, 12 ಮೇಲೆ ಮಾಡಲ್ ಇದ್ರೆ ಮಾತ್ರ ಖಂಡಿತವಾಗಿ ಲೋನ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಸರ್. ಕೊನೆಗೆ ಕೆಲವರಿಗೆ ಕಡಿಮೆ ಪ್ರೊಫೈಲ್ ಇದೆ ಅಂದ್ರೂ ಕೂಡ ಪ್ರೈವೇಟ್ ಫೈನಾನ್ಸ್ ಪ್ರೊವೈಡ್ ಮಾಡ್ಕೊಡ್ತೀವಿ. ತೀರಾ ಕಡಿಮೆ ಇದ್ರಾಗಲ್ಲ, ಸ್ವಲ್ಪ ಕಡಿಮೆ ಇದ್ರೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಗೆ ಏನಾದ್ರೂ ಸಪೋಸ್ ಪ್ರೈವೇಟ್ ಲೋನ್ ಬೇಕು ಅಂದಾಗ 40% ಡೌನ್ ಪೇಮೆಂಟ್ ಮಾಡ್ಬೇಕಾಗ್ತದೆ. 60% ನಾವು ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು, ಯಾರೆಲ್ಲ ವಿಡಿಯೋ ನೋಡ್ಕೊಂಡ್ ಬರ್ತಾರೆ ಅವ್ರಿಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲೇ ಗಾಡಿ ಸಿಗುತ್ತೆ. ನಿಮ್ಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ, ಒಳ್ಳೆ ಗಾಡಿ ಸಿಗುತ್ತೆ ವಿತ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಕೂಡ. ಶೋರೂಮ್ ಸರ್ವಿಸ್ ಕೂಡ ಇರ್ತದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ನಾವು ರೀನಂಬರ್ ಗಾಡಿ ಆಗ್ಲಿ ಅಥವಾ ಬೇರೆ ಗಾಡಿ ಆಗ್ಲಿ, ತೀರಾ ಹಳೆ ಗಾಡಿಗಳಾಗ್ಲಿ ನಾವು ಬೈ ಮಾಡೋದಾಗ್ಲಿ, ಸೇಲ್ ಮಾಡೋದಾಗ್ಲಿ, ಇಂಪ್ಯಾಕ್ಟ್ ಆಗಿರೋ ಗಾಡಿ, ಏನೋ ರಿಪ್ಲೇಸ್ಮೆಂಟ್ ಇರೋ ಗಾಡಿ, ಆ ತರ ಗಾಡಿ ನಾವು ಮಾಡಲ್ಲ. ಒರಿಜಿನಲ್ ಗಾಡಿ ಇರುತ್ತೆ, ಎಲ್ಲ ಒರಿಜಿನಲ್ ನಂಬರ್. ಇವನ್ ಕರ್ನಾಟಕ ಆಲ್ಮೋಸ್ಟ್ 99.9% ವರೆಗೂ ನಮ್ಮಲ್ಲಿ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಇರುತ್ತೆ. ಸೊ ಹಂಗಾಗಿ ಎಲ್ಲಾ ಗಾಡಿನೂ ತುಂಬಾ ಮೇಂಟೆನೆನ್ಸ್ ಅಲ್ಲಿ ಇರುತ್ತೆ. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿ ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇದು ಬಂದ್ಬಿಟ್ಟು ಈಸಿ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ ನೀವು ನಮ್ಗೆ ಕಮೆಂಟ್ ಮಾಡೋದೇ ಬೇಡ ಸರ್, ಆ ಗಾಡಿ ಎಷ್ಟು, ಈ ಗಾಡಿ ಎಷ್ಟು ಅಂತ ಹೇಳ್ಬಿಟ್ಟು ಎಂಟೈರ್ ವಿಡಿಯೋ ಪೂರ್ತಿ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಹಾಯ್ ಕಳಿಲ್ಲ ಹಾಯ್ ಅಂತ ಮೆಸೇಜ್ ಮಾಡೋದು ಸಾಕು ಸರ್. ವಾಟ್ಸ್ಆಪ್ ಅಲ್ಲಿ ಅವ್ರಿಗೆ ಲಿಂಕ್ ಕಳಿಸ್ತೇವೆ. ಲಿಂಕ್ ಅಲ್ಲಿ ಕ್ಯಾಟ್ಲಾಗ್ ಕೂಡ ಇರ್ತದೆ, ಮತ್ತೆ ನಿಮ್ಗೆ ಲೊಕೇಶನ್ ಲಿಂಕ್ ಕೂಡ ಸಿಗ್ಬಿಡುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕ್ಯಾಟ್ಲಾಗ್ ಲಿಂಕ್ ಕೂಡ ಕೊಡ್ತೀನಿ, ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಕೂಡ ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ 100% ವಿಡಿಯೋನ ಎಂಡ್ ಗಂಟೆ ನೋಡಿ. ಸೊ ನಿಮ್ಗೆ ಅದ್ರಲ್ಲೇ ಓನರ್ಶಿಪ್ ಆಗ್ಲಿ, ಕಾರು ಫೀಚರ್ಸ್ ಆಗ್ಲಿ, ಇದರೆಲ್ಲ
ಅದರಲ್ಲೇ ಕಂಪ್ಲೀಟ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಬನ್ನಿ. ಬನ್ನಿ ಸರ್. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ನಿಮ್ಗೆ ಬಲೆನೋ ಬೇಕಂದ್ರೆ ಬಲೆನೋ, ಸ್ವಿಫ್ಟ್, i20, ಪೋಲೋ, ಎರ್ಟಿಗಾ, ಬೊಲೆರೋ, ಇಯಾನೋ ಅಂಡ್ ನಿಮ್ಗೆ ತುಂಬಾ ಕಲೆಕ್ಷನ್ಸ್ ಎಲ್ಲ ಹ್ಯಾಚ್ ಪ್ಯಾಕ್ ಗಳೇ ಇದೆ. ನಿಮ್ಗೆ ಪೋಲೋ ಕೂಡ ಇದೆ, ಸ್ವಿಫ್ಟ್ ಗಳು ಜಾಸ್ತಿ ಇದೆ ಅಂಡ್ ಕಾಂಪ್ಯಾಕ್ಟ್ SUV ಅಲ್ಲೂ ಕೂಡ ನಿಮ್ಗೆ ಎರ್ಟಿಗಾ ಇದು ಸಿಗುತ್ತೆ, ಇಕೋ ಸ್ಪೋರ್ಟ್ ಸಿಗುತ್ತೆ, ಡಸ್ಟರ್ ಸಿಗುತ್ತೆ ನಿಮ್ಗೆ ಅಂಡ್ ಎರ್ಟಿಗಾ ಕೂಡ ಇದೆ, ವರ್ನಾ ಕೂಡ ಇದೆ, ಲಕ್ಸುರಿ ಕಾರ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಅಂಡ್ ಸರ್ ಇವಾಗ ಬನ್ನಿ ಈ ಕಾರ್ನ ಸ್ಟಾರ್ಟ್ ಮಾಡೋಣ. ಸರ್ ಇದು ಹೇಳ್ಬೇಕಂದ್ರೆ ಮೊದಲನೇದಾಗಿ ಬೊಲೆನೋ ನೋಡ್ತಾ ಇದ್ದೀರಾ. ಸೊ 2018 ಮಾಡಲ್ ಅಂದ್ರೆ 2018 ಮಾಡಲ್ ಆಗಿರುತ್ತೆ. ಇದ್ರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಸೊ ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ರಿವರ್ಸ್ ಸೆನ್ಸರ್, ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಕೂಡ ಹಾಕಿದ್ದಾರೆ ಡೆಲ್ಟಾ ವೇರಿಯಂಟ್ ಇರೋದ್ರಿಂದ. ಸೊ ಆಲ್ಮೋಸ್ಟ್ ಪುಷ್ ಬಟನ್ ಸ್ಟಾರ್ಟ್ ಆನ್ ಬಿಟ್ಟು ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ ಆಲ್ಮೋಸ್ಟ್ ಎಲ್ಲ ಇದೆ ಎಲ್ಲ ಗಾಡಿ. ಸೊ ಆಮೇಲೆ ನಿಮ್ಗೆ ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ವೆಹಿಕಲ್ ಇರ್ತದೆ. ಸೊ ಬರೀ 68,000 ವೆಹಿಕಲ್ ಓಡಿದೆ. ನಾವು ಕೊಡ್ತಾ ಇರೋದು ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ. ಸೊ 50,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ತಗೊಂಡು. ಈಸಿಯಾಗಿ ಆರಾಮಾಗಿ. ಹೌದು ಸರ್, ಖಂಡಿತ ತಗೊಂಡು ಹೋಗ್ಬೇಕು. ಓಕೆ, ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ZX ಇದೆ, ಫುಲ್ ಟಾಪ್ ಎಂಡ್ ಗಾಡಿ, ಪಾರ್ಕಿಂಗ್ ಸೆನ್ಸರ್ಸ್. ಸರ್ ಇದು ZX ಅಲ್ಲ, ZX ಪ್ಲಸ್ ಅಂದ್ರೆ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರ್ತದೆ. ಸೊ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ರಿವರ್ಸ್ ಸೆನ್ಸರ್ ಬರುತ್ತೆ. ಇದು ಸೇಮ್ ಎಲ್ಲಾನು ಬರ್ತದೆ ನಿಮ್ಗೆ ಕಂಪ್ನಿಯಿಂದಾನೆ. ಇನ್ಬಿಲ್ಟ್ ಅಲ್ಲಾ ವಿಲ್ ಇಂದ ಹಿಡಿದು ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು ಆಟೋಮೆಟಿಕ್ ಮಿರರ್, ಕ್ರೋಮ್ ಹ್ಯಾಂಡಲ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಪ್ರತಿಯೊಂದು ಎಲ್ಲ ಅಳವಡಿಕೆ ಇರುವಂತ ಗಾಡಿ. ಸೊ ಏನು ಕೂಡ ಫ್ಯೂಚರ್ ಹಾಕ್ಸೋ ಆಗಿಲ್ಲ, ಎಲ್ಲಾ ಫ್ಯೂಚರ್ಸ್ ವೆಹಿಕಲ್ ಅಲ್ಲಿ ಇರ್ತದೆ. ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದಷ್ಟೇ. ಬರೀ 4,95,000 ಹೇಳ್ತಾ ಇದೀವಿ 2015 ಮಾಡಲು ಗಾಡಿಗೆ. 4,80,000 ಈ ಗಾಡಿ ಕೊಡಕ್ ರೆಡಿ ಇದೀವಿ. ಸೊ ನೀವೇನಾದ್ರೂ ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 4ರಿಂದ 4.5 ಲಕ್ಷವರೆಗೂ ಲೋನ್ ಫೆಸಿಲಿಟಿ ಇರ್ತದೆ. ಸೊ 35,000 ಇಲ್ಲ 85,000 ಏನೇ ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ತಗೊಂಡು ಹೋಗ್ಬೋದು, ಲೋನ್ ಸಿಗುತ್ತೆ. ಖಂಡಿತ ಸರ್. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮ್ಗೆ ಫುಲ್ ಕಂಪನಿ ಫಿಟೆಡ್ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಅಂಡ್ ಒಳಗಡೆ ಪುಷ್ ಬಟನ್ ಸ್ಟಾರ್ಟ್ ಇದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ ಅಂತ ಹೇಳ್ಬಿಟ್ಟು. ಏರ್ ಬ್ಯಾಗ್, ABS ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ. ಸೊ ಗ್ರೇ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು 10 ವರ್ಷ ಆದ್ರೂ ಕಲರ್ ಹಿಂಗೆ ಇರುತ್ತೆ, ಕಲರ್ ಮಾತ್ರ ಚೇಂಜ್ ಆಗಲ್ಲ. ಅಂಡ್ ಏನ್ ಹೇಳಿ ಸರ್ ಪ್ರೈಸ್? ಸರ್ ಪ್ರೈಸ್ ಬರೇ 485, ಜಸ್ಟ್ 485. ಅದರಲ್ಲೂ 2015 ಮಾಡಲು ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲೋನ್ ಆಗ್ತದೆ. 35,000 ಡೌನ್ ಪೇಮೆಂಟ್ ತಂದ್ರು ಸಾಕು. ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡ್ಕೊಡ್ತೀವಿ. ಅಂಡ್ ಅದೇ ತರ ಇನ್ನೂ ಒಂದು i20 ಇದೆ, ಇಲೈಟ್ i20, ಡೀಸೆಲ್ ಪೆಟ್ರೋಲ್? ಸರ್ ಇದು ಬಂದು ಡೀಸೆಲ್ ಆಸ್ತಾ ಆಪ್ಷನ್ ಅಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ 2015 ಮಾಡಲು. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್, ಅಂದ್ರೆ 6 ಏರ್ ಬ್ಯಾಗ್ ಬರುತ್ತೆ. ಸೊ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೊ ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್, ಇನ್ಬಿಲ್ಟ್ ಕ್ರೋಮ್ ಹ್ಯಾಂಡಲ್ ಎಲ್ಲ ಸರ್ ಟೋಟಲಿ ಪ್ಯಾಕೇಜ್ ಗಾಡಿ. ಇದು ಕೂಡ ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಇದು ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ ಬರೇ 5,80,000 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. 5,80,000 ಬರೇ 5,80,000 ಗಾಡಿ ಕೊಡಕ್ ರೆಡಿ ಇದೀವಿ. ಇದಕ್ಕೇನಿಲ್ಲ, ಒಂದ್ 70,000 ಡೌನ್ ಪೇಮೆಂಟ್ ಅಂದ್ರೆ ಸ್ವಲ್ಪ ಆರಾಮಾಗಿ ಲೋನ್ ಮಾಡ್ಬೋದು. ಮಿಕ್ಕಿದ್ದು ಆಲ್ಮೋಸ್ಟ್ ನಿಮ್ಗೆ 85% ಲೋನ್ ಆಗುತ್ತೆ. ಗಾಡಿ ಎಲ್ಲ ಈ ತರ ಇದೆ. ಸೊ ಇದು ಫುಲ್ ಟಾಪ್ ಎಂಡ್ ನಿಮ್ಗೆ ನೋಡ್ತಾ ಇರ್ಬೋದು, ಏರ್ ಬ್ಯಾಗ್ ಬರುತ್ತೆ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್, ಡಿಫಾಗರ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಮ್ರೆಸ್ಟ್, ಲೆದರ್ ಇಂಟೀರಿಯರ್ಸ್. ಸರ್ ಇದು ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, ಡೀಸೆಲ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ಆಗಿರುತ್ತೆ. 5,85 ಗಾಡಿ ಕೊಡಕ್ ರೆಡಿ ಇದೀವಿ. ಒಂದ್ 85,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಆರಾಮಾಗಿ 5 ಲಕ್ಷ ಲೋನೇ ಮಾಡ್ತೀವಿ. ಓಕೆ ಸರ್. ಅದೇ ತರ ಎರ್ಟಿಗಾ ಬೇಕಂತ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಬ್ರಿಜಾ ಹುಡ್ಕೋರ್ಗೆ ಇಲ್ಲಿ ಡ್ಯುಯಲ್ ಟೋನ್ ಬ್ರಿಜಾ ಇದೆ, ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಬಂದು ಡೀಸೆಲ್ ವೆಹಿಕಲ್ ZD ಪ್ಲಸ್. ಇದು ಕೂಡ ಫುಲ್ಲಿ ಟಾಪ್ ಎಂಡ್. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಕಂಪ್ನಿಯಿಂದ ಅಲ್ಲಾ ವೀಲ್ ಕೂಡ ಬರ್ತದೆ. ಎಲ್ಲ A to Z ಫಿಟ್ಟಿಂಗ್ ಟೋಟಲ್ ಪ್ಯಾಕೇಜ್ ಗಾಡಿ. ಇದು ಕೂಡ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಬರೀ 81,000 ರನ್ ಆಗಿದೆ ಸರ್ ಗಾಡಿ. ಸರ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್. ಸರ್ ಖಂಡಿತವಾಗಿ ಸರ್, ಎಲ್ಲಾ ಕಡೆ 8 ಲಕ್ಷ 8.5 ಲಕ್ಷ ಇದೆ. ಬರೀ 7,80,000 ಈ ಗಾಡಿ ಕೊಡ್ತಾ ಇದೀವಿ. 7,80,000 ಗೆ ನಿಮ್ಗೆ ಸಿಂಗಲ್ ಓನರ್ ಬ್ರಿಜಾ ಸಿಗ್ತಾ ಇದೆ. ಇದು ಅಷ್ಟೇ ಸರ್, 7 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 80,000 ಡೌನ್ ಪೇಮೆಂಟ್ ಅಲ್ಲಿ ಬರೀ 80,000 ಕಟ್ಬಿಟ್ರೆ ಸಾಕು, ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ನೋಡ್ತಾ ಇರ್ಬೋದು, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಟಚ್ ಸ್ಕ್ರೀನ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್ ಎಲ್ಲ ಬರುತ್ತೆ. ಸೊ ಸಿಂಗಲ್ ಓನರ್ ಗಾಡಿ, ಜಾಸ್ತಿ ರನ್ ಆಗಿಲ್ಲ ಗಾಡಿ. 80% ಲೋನ್ ಆಗುವಂತ ವೆಹಿಕಲ್, ಅದು ಕೂಡ ಡೀಸೆಲ್ ವೆಹಿಕಲ್. ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಖಂಡಿತ ಸರ್. ಓಕೆ, ಸೊ ಅದೇ ತರ ಇಲ್ಲೊಂದು ಎರ್ಟಿಗಾ ಇದೆ, ನೋಡ್ತಾ ಇರ್ಬೋದು. ಫುಲ್ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ನಿಮ್ಗೆ. ಅಲೈ ವೀಲ್ಸ್ ಎಲ್ಲ ಬರ್ತಾ ಇದೆ ಗಾಡಿಯಲ್ಲಿ. ಯಾವ ಸರ್ ಮಾಡಲ್ ಇದು? ಸರ್ ಇದು ಕೂಡ ಟಾಪ್ ಎಂಡ್ ಮಾಡಲ್. 2017 ಮಾಡಲ್. ಈ ಲೈನ್ ಅಲ್ಲಿ ಇರೋದೆಲ್ಲ ಟಾಪ್ ಎಂಡ್ ಗಾಡಿಗಳು. ಸೊ ಇದು 2017 ಮಾಡಲ್ ZD ಪ್ಲಸ್. ಇದ್ರಲ್ಲಿ ಕೂಡ ಸೇಮ್ ಪ್ಯಾಕೇಜ್. ಅಂದ್ರೆ ನಿಮ್ಗೆ ಪುಷ್ ಸ್ಟಾರ್ಟ್ ಇಂದ ಹಿಡಿದು ಕಂಪ್ನಿ ಅಲ್ಲ, ಈ ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ರಿವರ್ಸ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ, ಮೌಂಟ್ ಕಂಟ್ರೋಲ್ ಸ್ಟೀರಿಂಗ್ ಪ್ರತಿಯೊಂದು ಎಲ್ಲ ಬರ್ತದೆ.
ಸೊ ಇದನ್ನ 9,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ 9,30,000 ಈ ಗಾಡಿ ಕೊಡಕ್ ರೆಡಿ ಇದೆ. 9,30,000. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್, ಸಿಂಗಲ್ ಓನರ್ ಗಾಡಿ ಸರ್. ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಗಾಡಿ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಇದು ಬಂದ್ಬಿಟ್ಟು 6+1 ಅಲ್ವಾ ಸರ್? ಏನ್ ಸರ್? 6+1. ಹೌದು ಸರ್, 7+1 ಸರ್. 7+1. 8 ಸೀಟರ್ ಗಾಡಿ ಸರ್. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್. ಸೊ ನಿಮ್ಗೆ ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೇ 74,000 ರನ್ ಆಗಿದೆ ಸರ್ ಇದು. ಸೊ ನೋಡ್ತಾ ಇರೋದು ZDI ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ, ಆಪ್ಷನಲ್ ಗಾಡಿ ಇದು. ಹೌದು ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ ಹೊಸ ಟೈರ್ಸ್ ಎಲ್ಲ ಇದೆ. 9,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ 9,30,000 ಗಾಡಿ ಮಾಡ್ಕೊಡ್ತೀನಿ ಸರ್. 8 ರಿಂದ 8.5 ಲೋನೇ ಆಗ್ಬಿಡ್ತದೆ. ಒಂದ್ 85,000, 1,00,000, 1,25,000 ಏನೋ ಒಂದು ಡೌನ್ ಪೇಮೆಂಟ್ ಅಂದ್ರೆ ಖಂಡಿತ ತಗೊಂಡು ಮಾಡ್ಲಿ ಸರ್. 2017 ಮಾಡಲು ZDI ಪ್ಲಸ್ ಸಿಂಗಲ್ ಓನರ್ ಗಾಡಿ ಸರ್. ಸೊ ಅದೇ ರೀತಿ ನೀವು ನೋಡ್ತಾರೆ ಸರ್ ಬೊಲೆರೋ, ಇದು ಕೂಡ ಟಾಪ್ ಎಂಡ್ ಸರ್. ZLX ಸಿಂಗಲ್ ಓನರ್, ಇದು ಕೂಡ 2015 ಮಾಡಲು ವೆಹಿಕಲ್ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ZLX ಅಂದ್ರೆ ಇದರಲ್ಲಿ ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ, ಅಂದ್ರೆ ಮಾತಾಡುತ್ತೆ ಗಾಡಿ ಕೂಡ. ಸೊ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು. 2015 ಮಾಡಲು ZLX ಆಗಿರೋದ್ರಿಂದ 5,45,000 ಫೈನಲ್ ಕೊಡ್ತಾ ಇದೀವಿ ಸರ್. 5,45,000 ಎಲ್ಲಾ ಕಡೆ ಚೆಕ್ ಮಾಡಿ 6 ರಿಂದ 6.5 ಲಕ್ಷ ಪ್ರೈಸ್ ಇದೆ. 5,45,000 ಫೈನಲ್ ಪ್ರೈಸ್ ಮಾಡಿ ಗಾಡಿ ಕೊಡ್ತಾ ಇದೀವಿ. ಸಿಂಗಲ್ ಓನರ್ 2015 ಮಾಡಲು ZLX ಬೊಲೆರೋ ಗಾಡಿ ಕೊಡ್ತಾ ಇದೀವಿ. ಸೊ ನಿಮ್ಗೆ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಅದೇ ತರ ಇಲ್ಲೊಂದು ಸಿವಿಕ್ ಇದೆ ಸರ್. ಇದ್ ಬಂದ್ಬಿಟ್ಟು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಆಟೋಮೆಟಿಕ್ ಗಾಡಿ ಇರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಕಂಪ್ನಿಯಿಂದಾನೆ ಅಲಾಯ್ ವೀಲ್, ಕ್ರೋಮ್ ಹ್ಯಾಂಡಲ್, ಆಟೋಮೆಟಿಕ್ ಇರೋರು ಎಲ್ಲ ಬರುವಂತ ಗಾಡಿ. ಸಿಂಗಲ್ ಓನರ್ ಇವತ್ತು ಕೂಡ ಬುಕ್ ಕಾರ್ಸಿಲ್ ಇದೆ. 2006 ಮಾಡಲು. ಸೊ ಇದು ಬಂದು ಶೋರೂಮ್ ಪ್ರೈಸ್ 20 ರಿಂದ 22 ಲಕ್ಷ ಏನಾಯ್ತು. ಸೊ ಇವತ್ತು ನಾವು ಕೊಡ್ತಾರ ಪ್ರೈಸ್ ಬರೇ 2,65,000 ಗಾಡಿ ಕೊಡ್ತಾ ಇದೀವಿ. ಬರೀ 2,65,000, ಬರೇ 2,65,000 ಗಾಡಿ ಕೊಡ್ತಾ ಇದೀವಿ. ಸೊ ಡೌನ್ ಪೇಮೆಂಟ್ ಇದು FC ಬಂದ್ಬಿಟ್ಟು 5 ಇಯರ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದೀನಿ. ಸೊ 6 ತಿಂಗಳು ಇನ್ಸೂರೆನ್ಸ್ ವ್ಯಾಲಿಡಿಟಿ ಇದೆ. ಅಂಡ್ ಅದೇ ತರ ಇಕೋ ಇದೆ ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಇಕೋ. ಸೊ ಇಕೋ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. 7 ಸೀಟರ್ ವೆಹಿಕಲ್ ಇದು. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಈಕೋ 2017 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 80,000 ಓಡಿರುವಂತ ಗಾಡಿ. ಸೊ ಪ್ರೈಸ್ ಅಂತ ಇದಕ್ಕೆ ಏನನ್ನ ಹೇಳೋದಾದ್ರೆ ಬರೇ 3,95,000 ಗಾಡಿ ಕೊಡ್ತಾ ಇದ್ದೀನಿ ಸರ್. 3,95,000 ಗಾಡಿ ಕೊಡ್ತಾ ಇದ್ದೀನಿ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ವೀಕ್ಷಕರು. 4.5 ಲಕ್ಷ, 4.5 ಲಕ್ಷ ಮೇಲ್ ಪ್ರೈಸ್ ಇದೆ ಈಕೋ ಗಾಡಿಗೆ. ಸೊ ಸಿಂಗಲ್ ಓನರ್ ಗಾಡಿ. ನಾವು ಮಾತ್ರ ಬರೇ 3,95,000 ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 3 ಲಕ್ಷದಿಂದ 3.5 ಲಕ್ಷವರೆಗೂ ಲೋನ್ ಕೊಡ್ತೀವಿ. 95,000, 50,000 ಏನೋ ಒಂದು ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮ್ಗೆ ಇಕೋ ಬಂದ್ಬಿಟ್ಟು ಈ ಪ್ರೈಸ್ ಅಲ್ಲಿ ಎಲ್ಲಿ ಹುಡುಕರು ಸಿಗಲ್ಲ ನಿಮ್ಗೆ. ಬಡ್ಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ನ ತೋರಿಸ್ತಾ ಇದೀನಿ. ನೋಡ್ತಾ ಇರ್ಬೋದು ಆರಾಮಾಗಿ ಸೂಪರ್ ಆಗಿರುತ್ತೆ, ಒಳ್ಳೆ ವೆಹಿಕಲ್ ಫ್ಯಾಮಿಲಿಗೆ. ಅಂಡ್ ಅದೇ ತರ ಇಲ್ಲೊಂದು ಪುಂಟೋ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಇದು ಬಂದು ಡೀಸೆಲ್. ತುಂಬಾ ಜನ ಫೋನ್ ಮಾಡ್ತಾ ಇರ್ತಾರೆ ಸರ್, ನಂಗೆ 2.5 ಲಕ್ಷ 3 ಲಕ್ಷ ಬಜೆಟ್ ಅಲ್ಲಿ ಲೋನ್ ಬೇಕು ಅನ್ನೋರ್ಗಂತೂ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ 2012 ಮಾಡಲು ಡೀಸೆಲ್ ವೆಹಿಕಲ್ 22 ರಿಂದ 23 ಮೈಲೇಜ್ ಬರುವಂತ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಇವತ್ತು ಒಂದು ಆಲ್ಟೋ ತಗೋಬೇಕು 2010 ಮಾಡಲು ಅಂದ್ರೆ 2.5-2.25 ಲಕ್ಷ ಕೇಳ್ತಾರೆ ವೀಕ್ಷಕರ. 2012 ಮಾಡಲು ಫಿಯೇಟ್ ಪುಂಟೋ ಅದರಲ್ಲೂ ಡೀಸೆಲ್ ವೆಹಿಕಲ್ ಕೊಡ್ತಾ ಇದ್ದೀನಿ. ಬರೇ 2.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ. ಬರೀ 2,50,000. ಅದ್ರಲ್ಲೂ ಲೋನ್ ಬೇಕಾ ಸರ್? 1,80,000 ಲೋನ್ ಮಾಡ್ಕೊಡ್ತೀನಿ. ಒಂದು 70,000 ಡೌನ್ ಪೇಮೆಂಟ್ ತರ ಕೇಳಿ ತಗೊಂಡು ₹1 ಖರ್ಚಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಬರೀ ಡೀಸೆಲ್ ಹಾಕೊಂಡು ಓಡಿಸ್ಕೊಂಡು ಗಾಡಿಯಲ್ಲಿ. ಹೌದು. ಸೊ ಇದು ಸೇಮ್ ಸ್ವಿಫ್ಟ್ ತರನೇ ಇರುತ್ತೆ ನಿಮ್ಗೆ. ಸ್ವಿಫ್ಟ್ ಇಂಜನ್ ಬರುತ್ತೆ ಇದು. ಸೊ ಸ್ವಿಫ್ಟ್ ಎಲ್ಲ ಇದೇ ಇಂಜಿನ್. ಫಿಯೇಟ್ ಅವರೇ ಸ್ವಿಫ್ಟ್ ಇಂಜನ್ ಎಲ್ಲ ಕೊಟ್ಟಿರೋದು. ಸೊ ನಿಮ್ಗೆ ಇವನ್ ಮೇಂಟೆನೆನ್ಸ್ ಕೂಡ ಕಡಿಮೆನೆ ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಸೀಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಬರೀ 2,50,000 ಅಷ್ಟೇ. ಹೌದು ಸರ್, 2,50,000 ಗಾಡಿ ಕೊಡ್ತಾರೆ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಬೊಲೆನೋ ಇದೆ ಸರ್. ಬರೀ ಬೊಲೆನೋ ಮಾತ್ರನೇ ಎಷ್ಟಿದೆ ಸರ್? ಸರ್ ಬೊಲೆನೋ ಅಂತ ಹೇಳಿದ್ರೆ ಒಂದು 6 ರಿಂದ 7 ಗಾಡಿ ಇರ್ಬೋದು. ಬರೀ ಬೊಲೆನೋ ಮಾತ್ರ? ಬೊಲೆನೋ ಗಾಡಿ ಎಲ್ಲ ಡೀಸೆಲ್ ಪೆಟ್ರೋಲ್ ಎರಡು ಇದೆ. ಇದು ಡೀಸೆಲ್ ವೆಹಿಕಲ್ ಸರ್. ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೊ ಸಿಂಗಲ್ ಓನರ್ 2017 ಮಾಡಲು ಆಲ್ಫಾ ವೇರಿಯಂಟ್. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ. ಟೋಟಲಿ ಟಾಪ್ ಎಂಡ್ ಮಾಡಲಿದ್ದು ಟೋಟಲ್ ಪ್ಯಾಕೇಜ್ ಎಲ್ಲ ಇರ್ತದೆ. ಸೊ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ವೀಕ್ಷಕರು. 7 ಲಕ್ಷದ ಮೇಲೆ ಇರುತ್ತೆ ವೀಕ್ಷಕರೇ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಚಾನಲ್ ಇಂದ ಬಂದ್ರೆ 6.5 ಲಕ್ಷ ಗಾಡಿ ಕೊಡಕ್ ರೆಡಿ ಇದೀವಿ. 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ. 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 50,000 ಸಾಕು.
ಬರೀ 50,000 ಅದು ಡೀಸೆಲ್ ಬರೀ 72,000 ಓಡಿರುವಂತ ಆಲ್ಫಾ ವೇರಿಯಂಟ್ ಗಾಡಿ ಕೊಡ್ತಾ ಇದ್ದೀವಿ. ಫುಲ್ ಟಾಪ್ ಅಂಡ್ ಗಾಡಿ, ಫುಲ್ ಟಾಪ್ ಎಂಡ್, ಇದ್ರಲ್ಲೂ ಕೂಡ ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ ಸರ್. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸೊ ಅದೇ ತರ ಇಲ್ಲಿ ಇನ್ನೂ ಒಂದು ಎರ್ಟಿಗಾ ಇದೆ ಸರ್. ಎರ್ಟಿಗಾ ಒಂದಲ್ಲ ಎರಡಲ್ಲ 3-4 ಗಾಡಿ ಇದೆ. ಸೊ ಇದು ಬಂದ್ಬಿಟ್ಟು 2016 ಮಾಡಲ್. ಸೊ ವಿಡಿಯೋ ಆಪ್ಷನಲ್ ಅಂದ್ಬಿಟ್ಟು ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ, ಆಟೋಮೆಟಿಕ್ ಮಿರರ್ ಬರ್ತದೆ, ಗಾಡಿ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರ್ತದೆ. ಇದರಲ್ಲಿ ಮ್ಯಾಗ್ ವೀಲ್ ಒಂದ್ ಬಿಟ್ರೆ, ಅಲಾಯ್ ವೀಲ್ ಒಂದ್ ಬಿಟ್ರೆ ಮಿಕ್ಕಿದೆಲ್ಲ ZAL ಏನ್ ಬರ್ತದೆ ಎಲ್ಲ ಆಪ್ಷನ್ ಇದೆ ಸರ್. ಸರ್ ಇವಾಗ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 7.5 ಲಕ್ಷ ನಾವ್ ಹೇಳ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 7,30,000ಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ ಸರ್. 7,30,000 ಗೆ ನಿಮ್ಗೆ ಈ ಗಾಡಿ ಫೈನಲ್ ಆಗ್ಬಿಡುತ್ತೆ, ನೋಡ್ತಾ ಇರ್ಬೋದು. ಹೌದು ಸರ್. ಸೊ ನಿಮ್ಗೆ ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್ ಅಂಡ್ ನಿಮ್ಗೆ ABS ಎಲ್ಲ ಬರುತ್ತೆ. ಅದು ಕೂಡ ವೈಟ್ ಕಲರ್ ಗಾಡಿ. ಸೊ ನಿಮ್ಗೆ ಅಲಾಯ್ ವೀಲ್ಸ್ ಒಂದು ಬರಲ್ಲ ಅಷ್ಟೇ ಸರ್. ಇದು VDI ಪ್ಲಸ್ ಇದು. ಹೌದು ಸರ್, VDI ಪ್ಲಸ್. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, 8 ಸೀಟರ್ ಗಾಡಿ. ಅಂಡ್ ಅದೇ ತರ ಇಲ್ಲೊಂದು ಕಾಂಪ್ಯಾಕ್ಟ್ SUV ಕಿಂಗ್ ಇದೆ, ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ 2015 ಮಾಡಲ್ ಆಗಿರುತ್ತೆ ಗಾಡಿ ಇದು. ಸೊ ಇದ್ರಲ್ಲಿ ಕೂಡ 2 ಏರ್ ಬ್ಯಾಗು ಎಲ್ಲ ಬರ್ತದೆ. ಇದು RXL ಮಿಡ್ ವೇರಿಯಂಟ್ ಆದ್ರೂ ಕೂಡ ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ ಎಲ್ಲ ಬರ್ತದೆ. ಅಲಾಯ್ ವೀಲ್ ಒಂದ್ಬಿಟ್ಟು, ಯಾಕಂದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಸೊ ಇದು 85 PS ಆಗಿರೋದ್ರಿಂದ 20-23 ಎಬೋ ಮೈಲೇಜ್ ಕೊಡ್ತದೆ ಲಾಂಗ್ ಅಲ್ಲಿ. ಸಿಟಿನಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂದ್ರೆ ವಿತ್ AC 20 ಕೊಟ್ಟೆ ಕೊಡ್ತದೆ ಮೈಲೇಜ್. ಸೊ ಇದು ಬಂದ್ಬಿಟ್ಟು ಬರೀ 93,000 ರನ್ ಆಗಿದೆ ಗಾಡಿ. ಸೊ 6,85,000 ನಾವು ವೆಹಿಕಲ್ ಹೇಳ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 6.5 ಲಕ್ಷಕ್ಕೆ ಈ ಗಾಡಿ ಕೂಡ 6.5 ಲಕ್ಷಕ್ಕೆ ನಿಮ್ಗೆ ಕಾಂಪ್ಯಾಕ್ಟ್ SUV, ಅದು ಕೂಡ 85 PS. ಮೈಲೇಜ್ ಪರ್ಪಸ್ ನಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬೇಕು, ರಗಾಡ್ ಆಗಿರ್ಬೇಕಂದ್ರೆ ದಿ ಬೆಸ್ಟ್ ಆಪ್ಷನ್. ಹೌದು ಸರ್, 5.5ವರೆಗೂ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಆರಾಮ ತಗೊಂಡು ಸರ್. ಅದೇ ತರ ಇಲ್ಲೊಂದು ಇಕೋ ಸ್ಪೋರ್ಟ್ ಇನ್ನೂ ಒಂದಿದೆ, ಹೇಳಿ ಸರ್. ಸರ್ ಇಕೋ ಸ್ಪೋರ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದು SUV ಸೆಗ್ಮೆಂಟ್ ನಿಮ್ಗೆ ಗೊತ್ತಿರ್ತದೆ. ಟೈಟಾನಿಯಂ ಅದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಹೌದು ಸರ್ ಎಲ್ಲ ಬರ್ತದೆ. ಕಂಪನಿಯಿಂದ ಅಲಾಯ್ ವೀಲ್ ಕೂಡ ಬರ್ತದೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 2014 ಮಾಡಲು ಡೀಸೆಲ್ ಗಾಡಿ ಆಗಿರೋದ್ರಿಂದ ಬರೀ 5,45,000 ಗಾಡಿ ಕೊಡ್ತಾ ಇದೆ. 5,40,000 ಗೆ ನಿಮ್ಗೆ ಟೈಟಾನಿಯಂ ಗಾಡಿ ಸಿಗ್ತೈತೆ. 40,000 ಡೌನ್ ಪೇಮೆಂಟ್ ತರಲಿ ಸರ್, 5 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರಲಿ ಅಷ್ಟೇ ನಾನು ಹೇಳೋದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ 100% ಲೋನ್ ಆಗುತ್ತೆ. ನಾವು ಟೈಟಾನಿಯಂ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸೊ ಫೋರ್ಡ್ ಅವ್ರದ್ದು ತುಂಬಾ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ನಿಮ್ಗೆ. ಒಂದ್ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು. ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಮ್ರೆಸ್ಟ್ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ನಿಮ್ಗೆ ಒಂದ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಅದೇ ತರ ಇಲ್ಲ ಒಂದು 1.6 ವರ್ಣ ಇದೆ, ಹೇಳಿ ಸರ್. ಸೊ ವರ್ಣ ಪ್ರೋಡಿಕ್ ಇದು ಬಂದ್ಬಿಟ್ಟು 2012 ಮಾಡಲ್. ಸೊ ಸೆಕೆಂಡ್ ಓನರ್ ವೆಹಿಕಲ್ ಬರೀ 72,000 ರನ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. 2012 ಮಾಡಲು ಇದು ವರ್ಣ ಪ್ರೋಡಿಕ್ SX ಅಂದ್ಬಿಟ್ಟು. SX ಅಂದ್ರೆ ನಿಮ್ಗೆ 2 ಏರ್ ಬ್ಯಾಗ್ ಬರ್ತದೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ, ರಿವರ್ಸ್ ಸೆನ್ಸಾರ್ ಕೂಡ ಬರ್ತದೆ, ಮೌಂಟ್ ಕಂಟ್ರೋಲ್ ಸ್ಟೀರಿಂಗ್ ಕೂಡ ಬರ್ತದೆ, ಕಂಪನಿಯಿಂದ ಅಲಾಯ್ ವೀಲ್ ಬರ್ತದೆ, ಕ್ರೋಮ್ ಹ್ಯಾಂಡಲ್ ಬರ್ತದೆ, ಆಟೋಮೆಟಿಕ್ ಮಿರರ್ ಬರ್ತದೆ. ಆಲ್ಮೋಸ್ಟ್ ಟಾಪ್ ಎಂಡ್ ಫುಲ್ ಟಾಪ್ ಎಂಡ್. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ 4,65,000 ಹೇಳ್ತಾ ಇದೀವಿ ಕೋಟಿಂಗ್ ಪ್ರೈಸ್. ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ವಿಸಿಟ್ ಕೊಟ್ರೆ 4.5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ ಸರ್. ಲೋನ್ ಅಂತ ಬಂದ್ರೆ ಇದಕ್ಕೂ ಅಷ್ಟೇ 70-80,000 ಡೌನ್ ಪೇಮೆಂಟ್ ತರಲಿ ಸಾಕು, ಈಸಿಯಾಗಿ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಸೊ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗ್ಬಿಡ್ತದೆ. ಸೊ ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಟಾಪ್ ಎಂಡ್ ಗಿಂತ ಒಂದ್ ಕಡಿಮೆ ಅಷ್ಟೇ, ಆಪ್ಷನಲ್ ಗಿಂತ ಒಂದ್ ಕಡಿಮೆ ಅಷ್ಟೇ. ನಿಮ್ಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗು, ABS. ಸರ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, ಡೀಸೆಲ್ ಸರ್. ಸೊ ಲಕ್ಸುರಿ ಕಾರ್ ಅಲ್ಲಿ ಯಾವ್ದಾರ ಒಂದ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಏನಾರ ಇದೆ ಅಂದ್ರೆ ಅದು ಬರೀ ವರ್ಣ ಒಂದೇ. ಬರೀ ಆರಾಮಾಗಿ ನಿಮ್ಗೆ 20+ ಮೈಲೇಜ್ ಖಂಡಿತ ಬರ್ತದೆ ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇರೋ ಸರ್ ಟೊಯೋಟಾ ಗ್ಲಾನ್ಸಾ ಬಂದ್ಬಿಟ್ಟು ಇದು 2021 ಮಾಡಲ್ ಸರ್ ಇದು. ಸೊ 2021 ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್, ಕಂಪನಿಯಿಂದ ಅಲಾಯ್ ವೀಲ್. ಸೊ ಎಲ್ಲ ಬರ್ತದೆ. ಕಿಲೋಮೀಟರ್ ಬಂದ್ಬಿಟ್ಟು ಬರೀ 78,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ಪೆಟ್ರೋಲ್ ವೆಹಿಕಲ್ ಇದು. ಇದರಲ್ಲಿ ನಿಮ್ಗೆ ಪ್ರೈಸ್ ಅಂತ ಹೇಳೋದಾದ್ರೆ ನಾವು ಒಂದು 7,80,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 7.5 ಲಕ್ಷಕ್ಕೆ ಗಾಡಿ ಕೊಡಕ್ ರೆಡಿ ಇದೆ. 7.5 ಲಕ್ಷಕ್ಕೆ ಗಾಡಿ 21 ಮಾಡ್ಲು ಫುಲ್ ಟಾಪ್ ಎಂಡ್ ಗಾಡಿ. ಹೌದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಕ್ಯಾಮೆರಾ ಬರುತ್ತೆ, ಡಿಫಾಗರ್ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ಸ್, ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್. ಸೊ ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ಇದು ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಲೋನ್ ಅಂತ ಬಂದ್ರೆ ನಿಮ್ಗೆ ಈಸಿಯಾಗಿ 7 ಲಕ್ಷವರೆಗೂ ಲೋನೇ ಆಗ್ಬಿಡುತ್ತೆ ಸರ್. 50,000 ಕೊಟ್ಟರೆ ಸಾಕು ಸರ್. ಬರೀ 50,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಈ ಗಾಡಿ ಸಿಕ್ಬಿಡುತ್ತೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಸರ್ ಇವಾಗ ಗ್ಲಾನ್ಸಾ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ಗ್ಲಾನ್ಸಾ ಎಲ್ಲ ಮೈಲೇಜ್ ಆರಾಮಾಗಿ 18 ಕಣ್ಮುಚ್ಕೊಂಡು ಕೊಡುತ್ತೆ ಸರ್. ಪೆಟ್ರೋಲ್ ಆಗಿರೋದ್ರಿಂದ 18 ಮೈಲೇಜ್ ಆರಾಮಾಗಿ ಕೊಡುತ್ತೆ. ಸೊ ನಿಮ್ಗೆ ಟೊಯೋಟಾ ಅಂದ್ರೆ ಗೊತ್ತೇ ಇರುತ್ತೆ, ನಿಮ್ಗೆ ಒಳ್ಳೆ ಲೈಫ್ ಇರುತ್ತೆ ಗಾಡಿ. ಅಂಡ್ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ.
ಒಂದು ಲಕ್ಸುರಿ ಕಾರು ಒಳ್ಳೆ ಬಡ್ಜೆಟ್ ಅಲ್ಲಿ ಸಿಗ್ತೈತೆ ಈ ಸಲ. ಮಾರುತಿ ಸುಜುಕಿ ವ್ಯಾಗನರ್. ಯಾರೋ ವ್ಯಾಗನರ್ ಬಗ್ಗೆ ಹೇಳ್ಬೇಕಂದ್ರೆ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಸೊ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ. ಸೊ ಆಪ್ಷನಲ್ ಆಗಿರೋದ್ರಿಂದ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಕೊಡ್ತಾರೆ ಇದರಲ್ಲಿ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಅಲ್ಟಿಮೇಟ್ ಮೇಂಟೈನ್ ಮಾಡೋ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಗಾಡಿನಲ್ಲಿ ಇಲ್ಲ. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೀ 4,30,000 ಗಾಡಿ ಕೊಡ್ತಾ ಇದ್ದೀವಿ. ಬರೀ 4,30,000 30,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ಲೋನ್ ಮಾಡ್ಬೋದು. ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ವ್ಯಾಗನರ್ ಅಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ಅಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೇ 68,000 ರನ್ ಆಗಿದೆ. ಸೊ ನೋಡ್ತಾ ಇರೋದು ಕಡಿಮೆ ಹೊಡಿರುವಂತ ವೆಹಿಕಲ್. ಸೊ ನಿಮ್ಗೆ ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ ಸಿಗ್ತೈತೆ ನಿಮ್ಗೆ. ಅದು ಕೂಡ 16 ಮಾಡಲು. ಹೌದು ಸರ್. ಅಂಡ್ ಎಸ್ ಕ್ರಾಸ್ ಇದೆ ಸರ್. ಎಸ್ ಕ್ರಾಸ್ ಇದು ಕೂಡ ಫುಲ್ಲಿ ಟಾಪ್ ಎಂಡ್ ಮಾಡಲು. ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಮತ್ತೆ ರಿವರ್ಸ್ ಸೆನ್ಸಾರ್, ರಿವರ್ಸ್ ಕ್ಯಾಮ್ರಾ, ಕಂಪ್ನಿಯಿಂದ ಅಲಾಯ್ ವೀಲ್, ಕ್ರೋಮ್ ಹ್ಯಾಂಡಲ್, ಆಟೋಮೆಟಿಕ್ ಮಿರರ್, ಪ್ರತಿಯೊಂದು ಎಲ್ಲ ಬರುವಂತ ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. 2016 ಮಾಡಲ್ ಗಾಡಿ ಆಗಿರುತ್ತೆ. ಸೊ ಎಲ್ಲೇ ಬೇಕಾದ್ರೂ ವೀಕ್ಷಕರೇ ಪ್ರೈಸ್ ಲಿಸ್ಟ್ ನೀವು ಚೆಕ್ ಮಾಡಬಹುದು. 6 ಲಕ್ಷ, 6.5 ಲಕ್ಷ, 6.25 ಲಕ್ಷ ಈ ತರ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ 5,80,000 ಗಾಡಿ ಕೊಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು 5,80,000 ಗೆ ನಿಮ್ಗೆ ಗಾಡಿ ರೆಡಿ ಆಗಿದೆ. ಲೋನ್ ಆಪ್ಷನ್ ಅಂತ ಬಂದ್ರೆ ವೀಕ್ಷಕರೇ ನೀವು 30,000 ತನ್ನಿ, 80,000 ತನ್ನಿ, 5 ಲಕ್ಷದ ಮೇಲಂತೂ ಖಂಡಿತವಾ ಲೋನ್ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿ ಇಟ್ಕೊಂಡ್ ಬನ್ನಿ, ಆರಾಮತ್ತು. ಸೊ ಅದೇ ತರ ಇನ್ನೂ ಒಂದು ಎರ್ಟಿಗಾ ಸರ್. ನಮ್ಮಲ್ಲಿ ಎರ್ಟಿಗಾ ಗ್ರೇ ಬೇಕಾ ಸರ್, ನಿಮ್ಗೆ ವೈಟ್ ಬೇಕಾ, ಸಿಲ್ವರ್ ಬೇಕಾ, ಮರೂನ್ ಬೇಕಾ, ಎನಿ ಕಲರ್, ಎನಿ ಒನ್. ಪೆಟ್ರೋಲ್ ಬೇಕಾದ್ರೂ ಇದೆ, ಡೀಸೆಲ್ ಬೇಕಾದ್ರೂ ಇದೆ. ಇದು ಬಂದು ನಿಮ್ಗೆ ಡೀಸೆಲ್ ವೆಹಿಕಲ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಸೊ ಇದ್ರ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, AC, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಫ್ಟರ್ ಮಾರ್ಕೆಟ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಕಣ್ಮುಂದೆನೆ. ಸೊ ನಿಮ್ಗೆ ಈ ಪ್ರೈಸ್ ಅಂತ ಹೇಳಿದ್ರೆ 7,45,000 ನಾವು ಹೇಳ್ತಾ ಇದೀವಿ. 7,30,000 ವೀಕ್ಷಕರೇ 2015 ಮಾಡಲು ಗಾಡಿ ಎರ್ಟಿಗಾ ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 6 ರಿಂದ 6.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಸೊ 80,000, 1 ಲಕ್ಷ ಏನೇ ಡೌನ್ ಪೇಮೆಂಟ್ ಅಲ್ಲಿ ಆರಾಮ. ಹೌದು ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಟಚ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು ಆನಿವರ್ಸರಿ ಎಡಿಷನ್ 10 ಇಂಚ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್. ಸೊ ನಿಮ್ಗೆ ಡಿಫಾಗರು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ರೂಫ್ AC ಎಲ್ಲ ಬರುತ್ತೆ. ಗಾಡಿ ಮಾತ್ರ ಈ ತರ ಇದೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, ಡೀಸೆಲ್ ಆಗಿರುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಆಗಿದೆ. ಸೊ ಇಲ್ಲೊಂದು ಯಾವ ಸರ್ ಇದು ಡಸ್ಟರ್ ಇನ್ನೂ ಒಂದಿದೆ ಸರ್. ಡಸ್ಟರ್ ಬಂದ್ಬಿಟ್ಟು RX-Z ಸರ್ ಇದು. ಓಕೆ. ಸೊ 110 PS ಬರ್ತದೆ. ಸೊ ಪಿಕಪ್ ಬೇಕು ಅನ್ನೋರಿಗೆ. ಸೊ ಇದು ಕೂಡ 18 to 20 ಆರಾಮಾಗಿ ಸಿಟಿನಲ್ಲಿ ಕೊಡ್ತದೆ. ಲಾಂಗ್ ಅಲ್ಲಿ 20 ಅಬೋ ಮೈಲೇಜ್ ಕಾಮನ್ ಆಗಿ ಕೊಡ್ತದೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಟಾಪ್ ಎಂಡ್ ಆಗಿರೋದ್ರಿಂದ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ರಿವರ್ಸ್ ಸೆನ್ಸಾರ್, ರಿವರ್ಸ್ ಕ್ಯಾಮ್ರಾ, ಇನ್ಬಿಲ್ಟ್ ಕಂಪ್ನಿಯಿಂದ ಅಲಾಯ್ ವೀಲ್, ಆಟೋ ಮಿರರ್, ಕ್ರೋಮ್ ಹ್ಯಾಂಡಲ್, ಮತ್ತೆ ರೇರ್ ವೈಸರ್ ಮೇಲ್ಗಡೆ ಪ್ರತಿಯೊಂದು ಎಲ್ಲ ಇರ್ತದೆ ಸರ್ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು 110 PS. ಪವರ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ ನಿಮ್ಗೆ. ಆಫ್ ರೋಡ್ಗೂ ಸಕ್ಕದಾಗಿರುತ್ತೆ, ಆನ್ ರೋಡ್ಗೂ ಎಕ್ಸ್ಟ್ರೀಮ್ ಆಗಿರುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರೋದು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಸರ್. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? ಇದು ಪ್ರೈಸ್ ಅಂತ ಹೇಳಿದ್ರೆ ನಾವು ಒಂದು 7.25 ಲಕ್ಷ ಕೊಟೇಶನ್ ಕೊಡ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 6,90,000 ಗಾಡಿ ಕೊಡ್ತೀವಿ ಸರ್. ಓಕೆ ಸರ್. 6,90 ಕೊಡೋದಲ್ಲದೆ ಲೋನ್ ಅಂತ ಬಂದ್ರೆ 6 ರಿಂದ 6.5 ಲೋನ್ ಮಾಡ್ಕೊಡ್ತೀವಿ. 40,000, 90,000 ಏನೇ ತರಲಿ, ಪ್ರೊಫೈಲ್ ಚೆನ್ನಾಗಿರ್ಲಿ, ಖಂಡಿತ ಮಾಡಬಹುದು. ಸೊ ನೋಡ್ತಾ ಇರೋದು ಒಂದು ರೆಡ್ ಕಲರ್ ವೆಹಿಕಲ್ ಇದೆ. ಅದು ಕೂಡ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಮಾರುತಿ ಸುಜುಕಿ ಸ್ವಿಫ್ಟ್ ಮೆರೂನ್ ರೆಡ್ ಕಲರ್. ಸರ್ ಅದನ್ನ ಲೈನ್ ಅಲ್ಲಿ ಮಾಡ್ಕೊಳ್ಳೋಣ ಬನ್ನಿ. ಸರ್ ಹೇಳಿ ಸರ್. ಸರ್ ಅದೇ ರೀತಿ ಹೇಳ್ಬೋದು ಸರ್. SUV ಸೆಗ್ಮೆಂಟ್ ಅಲ್ಲಿ ನೋಡ್ತಿದ್ದಾರೆ ಸಾರ್. ಮೈಲೇಜ್ ಬೇಕಾ ಸರ್? ಬ್ರೀಜಾ ತಗೊಳ್ಳಿ ಸರ್. ಸರ್ ನಿಮ್ಗೆ ಆನೆ ಬೇಕಾ ಸರ್? 13 ಮೈಲೇಜ್ ಇದು ಕೊಡುತ್ತೆ. ಟೊಯೋಟಾ ಇಂಜಿನ್, ಒಳ್ಳೆ ಇಂಜಿನ್. ಇನೋವಾ ತಗೊಳ್ಳಿ ಸರ್. ಸೊ ಇನೋವಾ ತಗೋಬೇಕಂದ್ರೆ 2011 ಮಾಡಲು V ವರ್ಷನ್ ಸರ್. ಎಲ್ ಬೇಕಾನ ಚೆಕ್ ಮಾಡ್ಲಿ ವೀಕ್ಷಕರು. 7.25 ಲಕ್ಷ, 7.5 ಲಕ್ಷದ ಮೇಲೆ ಇದೆ ಪ್ರತಿ ಶೋರೂಮ್ ಅಲ್ಲಿ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ ಬರೀ 6,50,000 ಗಾಡಿ ಕೊಡ್ತಾ ಇದ್ದೀವಿ. 6,50,000 ಬರೀ 6,50 ಗಾಡಿ ಕೊಡ್ತಾ ಇದೀವಿ. 1.5 ಡೌನ್ ಪೇಮೆಂಟ್ ಅಲ್ಲಿ 5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ. ಪ್ರೊಫೈಲ್ ಒಂದ್ ಚೆನ್ನಾಗಿರ್ಲಿ. ಅದರಲ್ಲೂ V ವರ್ಷನ್ ಸಿಲ್ವರ್ ಕಲರ್ ಬರೀ 6.1. 7+1. ಹೌದು ಸರ್, 7+1 8 ಸೀಟರ್ ಗಾಡಿ ಕೂಡ. ಸೊ V ವರ್ಷನ್ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಆರಾಮ ತಗೋತಾರೆ. ಅದೇ ರೀತಿ ನೋಡ್ತಾ ಇರೋ ಸರ್ ಬ್ರೀಜಾ. ಸೊ ಬ್ರೀಜಾ ಬಂದ್ಬಿಟ್ಟು ಇದು 2017 ಮಾಡಲ್ ಇದು. ಸೊ ಇದು ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ, ಬ್ಯಾಕ್ ವೈಫರ್ ಬರ್ತದೆ, ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ, ZA ಆಗಿರುತ್ತೆ, ಟಾಪ್ ಎಂಡ್ ಮಾಡಲು. ಸೊ ಆಫ್ಟರ್ ಮಾರ್ಕೆಟ್ ಡ್ಯೂಯಲ್ ಟೂನ್ ಕೂಡ ಮಾಡಿದ್ದಾರೆ ಕಸ್ಟಮರ್. ಎಕೋಮಾ ಟೈರ್ ಹಾಕಿದ್ದಾರೆ. ನಿಮ್ ಬಂದ್ಬಿಟ್ಟು ಇದು ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಗಾಡಿ ನೀವು ನೋಡ್ತಾ ಇರ್ಬೋದು, BBS ಅಲಾಯ್ ವೀಲ್ ಹಾಕಿದ್ದಾರೆ. ಸೊ ಅಲಾಯ್ ವೀಲ್ ಮತ್ತೆ ಇದ್ರ ಎಲ್ಲ ಟೋಟಲ್ 1.5 ಲಕ್ಷ ರೂಪಾಯಿ ಗಾಡಿನಲ್ಲಿ ಫಿಟ್ಟಿಂಗ್ ಇದೆ. ಒಳ್ಳೆ ಟೆಚ್ ಎಲ್ಲ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಇದೆ.
ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದೀವಿ ಅನ್ಬಿಟ್ಟು ನಾವು ಎಕ್ಸ್ಟ್ರಾ ಪ್ರೈಸ್ ಅಂತ ಖಂಡಿತ ಕೇಳ್ತಾ ಇಲ್ಲ. ಹೌದು. ಬರೀ 7,80,000 2017 ಮಾಡಲು ಟಾಪ್ ಎಂಡ್ ಮಾಡಲು ಬ್ರೀಜಾ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ, 80,000 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು. ಓಕೆ ಸರ್. ಅದೇ ತರ ಇಲ್ಲೊಂದು ಕ್ವಿಡ್ ಇದೆ ನೋಡ್ತಾ ಇರ್ಬೋದು, ಒಂದು ಸಣ್ಣ ಕ್ವಿಡ್ ಸೂಪರ್ ಆಗಿರುತ್ತೆ. ಒಂದು ಸಣ್ಣ ಸರ್ ಇದು ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೊ ಎಲ್ಲ ಹೊಸ ಟೈರ್ ಹಾಕಿದ್ದಾರೆ, RXL ಮಿಡ್ ವೇರಿಯಂಟ್ ಇರ್ತದೆ. ಸೊ ಇದ್ರಲ್ಲಿ ಕೂಡ AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತು ಏನಾರ ಪೆಟ್ರೋಲ್ ಅಲ್ಲಿ ಸರ್ ನನ್ಗೆ 20 ಮೇಲೆ ಮೈಲೇಜ್ ಬೇಕು ಅಂದ್ರೆ ಕ್ವಿಡ್ ಒಂದೇ ಸರ್ ಕೊಡೋದು. ಹೌದು, ಯಾಕಂದ್ರೆ 22 ವರ್ಗು ಆರಾಮ ಪೆಟ್ರೋಲ್ ಮೈಲೇಜ್ ಕೊಡ್ತಾ ಇದೆ ಅಂದ್ರೆ ಕ್ವಿಡ್ ಒಂದೇ ಗಾಡಿ. ಸೊ ಇದು ಬಂದು ಬರೀ 76,000 ಓಡಿದೆ, ಸಿಂಗಲ್ ಓನರ್ ಗಾಡಿ, 2018 ಮಾಡಲು RX ಆಪ್ಷನಲ್ ಗಾಡಿ ಇದು. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ 3,45,000 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. ಬರೀ 3,45,000 45,000 ಡೌನ್ ಪೇಮೆಂಟ್ ತರಲಿ ಲೋನ್ ಆಗುತ್ತೆ ಆರಾಮಾಗಿ. ಆರಾಮ ಲೋನ್. ಓಕೆ. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಸರ್ ಇಲ್ಲ, ಸಿಂಗಲ್ ಏರ್ ಬ್ಯಾಗ್ ಬರಲ್ಲ, AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ ಸರ್. i20 ಹುಡ್ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ ಸರ್. 2012 ಮಾಡಲು ಸ್ಪೋರ್ಟ್ಸ್ ಇದು. ಸ್ಪೋರ್ಟ್ಸ್ ಆಪ್ಷನ್ ಆಗಿರೋದ್ರಿಂದ ಇದ್ರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರ್ತದೆ, ಕಂಪನಿಯಿಂದ ಅಲಾಯ್ ವೀಲ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಬರ್ತದೆ. ಸೊ 3.5 ಲಕ್ಷ ಕೊಡಕ್ ರೆಡಿ ಇದೀವಿ. 50,000 80,000 ಏನೇ ಡೌನ್ ಪೇಮೆಂಟ್ ಅಲ್ಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ. ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್ ಸ್ಪೋರ್ಟ್ಸ್. ಸೊ ಇನ್ನೂ ಒಂದು ಪುಂಟೋ ಇದೆ ಸರ್. ಪುಂಟೋ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಎಲ್ಲಾನ ಒಂದು ಆಲ್ಟೋ ತಗೋಬೇಕು 2009 ಮಾಡಲು ಅಂದ್ರೆ ಇವತ್ತು 1.5 ಲಕ್ಷ ಬಜೆಟ್ ಇದೆ, ಅಷ್ಟು ಬೇಡ ಸರ್. 1,45,000 ಅದರಲ್ಲೂ ಎಡ್ಡರ್ಸ್ ಇದೆ, ಅಲಾಯ್ ವೀಲ್ ಇದೆ, ಮಾರ್ವಿನ್ ಸೀಟ್ ಕವರ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುವಂತ 2009 ಮಾಡಲು ಫಿಯೇಟ್ ಪುಂಟೋ ಕೊಡ್ತಾ ಇದ್ದೀವಿ ಸರ್. ಬರೀ 1,45,000 45,000 ಗಾಡಿ ಕೊಡ್ತಾ ಇದ್ದೀವಿ. ಡೀಸೆಲ್ ಸರ್ ಇದು? ಹೌದು ಸರ್, ಪೆಟ್ರೋಲ್ ಸರ್, ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬಂದ್ಬಿಟ್ಟು ಮೈಲೇಜ್ ಟೊಯೋಟಾ ಇಟಿಎಸ್ ಮೈಲೇಜ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು 2012 ಮಾಡಲು. ಸೊ ಇದು ಥರ್ಡ್ ಓನರ್ ಆಗಿರೋ ಒಂದೇ ಒಂದು ಉದ್ದೇಶಕ್ಕೆ ಬರೀ 3,40,000 ಗಾಡಿ ಕೊಡ್ತಾ ಇದೀವಿ. ಡೀಸೆಲ್ ಇದು? ಹೌದು ಸರ್, ಡೀಸೆಲ್. 3,40,000 ಗಾಡಿ ಕೊಡ್ತೀವಿ ವೀಕ್ಷಕರೇ. ಎಲ್ಲಾನ ಚೆಕ್ ಮಾಡಿ 5,5,4 ಲಕ್ಷ 4,5 ಲಕ್ಷ ಈ ತರ ಪ್ರೈಸ್ ಇದೆ ಸೆಕೆಂಡ್ ಶೋರೂಮ್ ಅಲ್ಲಿ. ಸೊ ನಮ್ಮಲ್ಲಿ ಮಾತ್ರ 3,40,000 ಈ ಗಾಡಿ ಕೊಡ್ತಾ ಇದೀವಿ, ತಗೊಂಡು. ಓಕೆ ಸರ್. ಅಂಡ್ ಅದೇ ತರ ಇಲ್ಲ ನೋಡ್ತಾ ಇರ್ಬೋದು, ಇನ್ನೂ ಒಂದು ಸಡಾನ್ ವೆಹಿಕಲ್, ಕಾಂಟಿನೆಂಟಲ್ ಟೈರ್ಸ್ ಇದೆ, ಆಫ್ಟರ್ ಇದು ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಇದೆ. ಸೊ ಡಿಸೈರ್ ಡೀಸೆಲ್ ಪೆಟ್ರೋಲ್ ಸರ್? ಇದು ಬಂದು ಪೆಟ್ರೋಲ್, ZXi ಪ್ಲಸ್ ಬರ್ತದೆ. ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್, ಕಂಪನಿಯಿಂದ ಅಲಾಯ್ ವೀಲ್, ರಿವರ್ಸ್ ಸೆನ್ಸರ್ ಎಲ್ಲ ಬರ್ತದೆ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ, ಬರೀ 65,000 ಓಡಿರುವಂತ ಗಾಡಿ, 2017 ಮಾಡಲು ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. ಬರೀ 6,50,000 ಕೊಡ್ತಾ ಇದೀವಿ. 50,000 ಡೌನ್ ಪೇಮೆಂಟ್ ತಂದ್ರು ಸಾಕು ಈ ಗಾಡಿಗೆ. ನೋಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಬ್ರ್ಯಾಂಡ್ ನ್ಯೂ ಏರ್ ಬ್ಯಾಗ್, ABS ಎಲ್ಲ ಫುಲ್ ಟಾಪ್ ಎಂಡ್ ಗಾಡಿ, ಲಕ್ಸುರಿ ಸೆಡಾನ್. ಸೊ ಈ ಕಲರ್ ಮಾತ್ರ ಯಾವ ಕಂಪನಿಯಲ್ಲೂ ಸಿಗಲ್ಲ, ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಸರ್ 6,50,000 6,50,000 ಗಾಡಿ ಕೊಡ್ತಾ ಇದ್ರೆ 50,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ತಗೊಂಡೋಗ್ಬೋದು. ಅಂಡ್ ಅದೇ ತರ ಒಂದು ಸೆಲೆರಿ ಅದು ಕೂಡ 2017 ಮಾಡಲಿ ಸರ್. ಸೊ ZXi ಅದು ಕೂಡ ಫುಲ್ಲಿ ಟಾಪ್ ಎಂಡ್ ಏರ್ ಬ್ಯಾಗ್ ಎಲ್ಲ ಬರುವಂತ ವೆಹಿಕಲ್ ಸರ್. 4,30,000 ಕೊಡ್ತಾ ಇದೀವಿ ಸರ್ ಗಾಡಿನ. 30,000 ಡೌನ್ ಪೇಮೆಂಟ್ ತರಲಿ ಸರ್, ಈಸಿಯಾಗಿ ತಗೊಂಡೋಗಿ. ಅಂಡ್ ಸೊ ಇಲ್ಲಿ ಇನ್ನೂ ಒಂದು ಬೊಲೆನೋ ಇದೆ, ಅದು ಕೂಡ ಡ್ಯುಯಲ್ ಟೋನ್. ತುಂಬಾ ಜನ ನೋಡ್ತಿರ್ತೀರಾ ವೀಕ್ಷಕರ ಎಲ್ಲಾ ಕಡೆ, ಸರ್ ನನ್ಗೆ ಬೊಲೆನೋ ತುಂಬಾ ಗಾಡಿ ಇಷ್ಟ, ಲೇಡೀಸ್ ಯೂಸ್ ಬೇಕು, ನನಗೂ ಯೂಸ್ ಬೇಕು ಅನ್ನೋರ್ಗಂತೂ 2 in 1 ಒಳ್ಳೆ ಗಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಆಟೋಮೆಟಿಕ್ ಗಾಡಿ ಆಗಿರುತ್ತಿದ್ದು. 2018 ಮಾಡಲು ಆಲ್ಫಾ ವೇರಿಯಂಟ್, ಅಂದ್ರೆ ನಿಮ್ಗೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ವೀಕ್ಷಕರಿಗೆ ಎಲ್ ಬೇಕನ್ನ ಚೆಕ್ ಮಾಡಿ, 7,5-7.5 ಲಕ್ಷ 2018 ಮಾಡಲು ಆಲ್ಫಾ ಇದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6.5 ಲಕ್ಷ ಗಾಡಿ ಕೊಡ್ತಾ ಇದೀನಿ. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ. 2018 ಮಾಡಲು ಸಿಂಗಲ್ ಆಲ್ಫಾ ವೇರಿಯಂಟ್ ಬೊಲೆನೋ ಗಾಡಿ ಕೊಡ್ತಾ ಇದೀನಿ. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ, ಅದು ಕೂಡ ಸರ್ ಈಗ ಪೆಟ್ರೋಲ್ ಬೇಡ ಅನ್ನೋರ್ಗೆ ಡೀಸೆಲ್ ವೆಹಿಕಲ್ 2018 ಮಾಡಲ್ ಇದು ಕೂಡ ಆಪಲ್ ಶೇಪ್. ಸೊ ಇದರಲ್ಲಿ ಅಲಾಯ್ ವೀಲ್ ಅಂದ್ಬಿಟ್ಟು ಮಿಕ್ಕಿದ್ದೆಲ್ಲ ZXi ಏನ್ ಬರ್ತದೆ ಎಲ್ಲ ಬರ್ತದೆ ಸರ್. ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್, ಮೌಂಟ್ ಸ್ಟೀರಿಂಗ್, ನಿಮ್ಗೆ ಒಳ್ಳೆ ಲೆದರ್ ಸೀಟು, ಆಮೇಲೆ ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್, ನೀವೆಲ್ಲ ನೋಡ್ತಾ ಇರ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಆಗಿದೆ ಸರ್. ಇದು ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದು 84,000 ರನ್ ಆಗಿದೆ. ಸೊ ಇದು ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 7,65,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ಬಂದ್ರೆ 7,40,000 ಈ ಗಾಡಿ ಕೊಡ್ತೀವಿ. ಡೌನ್ ಪೇಮೆಂಟ್ ಅಂತ ಬಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ತಂದು ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತಾಗುತ್ತೆ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಉಂಡೆ ಇಯಾನ್ ಪೆಟ್ರೋಲ್ ಪ್ಲಸ್ CNG, ಪೆಟ್ರೋಲ್ ಪ್ಲಸ್ CNG ಇದೆ. ಬರೀ 60,000 ಗಾಡಿ ಓಡಿದೆ. ಸೊ ಸೆಕೆಂಡ್ ಓನರ್ 2012 ಮಾಡಲು. ಸೊ ಈ ಗಾಡಿ ಬಂದ್ಬಿಟ್ಟು ಬರೀ 2,35,000 ಗಾಡಿ ಮಾಡಕೊಡಕ್ ರೆಡಿ ಇದೀವಿ ಸರ್. 2,35,000. ಸೊ 50,000 ಡೌನ್ ಪೇಮೆಂಟ್ ತರಲಿ, ಆರಾಮಾಗಿ ತಗೊಂಡೋಗ್ಬೋದು. 30 ಮೈಲೇಜ್ ಕಣ್ಮುಚ್ಕೊಂಡ್ ಕೊಡ್ತಾವ CNG ನಲ್ಲಿ. ಓಕೆ ಸರ್. ಸೊ ಇಲ್ಲೊಂದು ಎಲ್ಲಾರ್ ಫೇವರೇಟ್ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು, ರೆಡ್ ಕಲರ್.
ಸರ್ ಈ ಶಿಫ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಡೀಸೆಲ್ ಸರ್ 2015 ಮಾಡಲು ಸೆಕೆಂಡ್ ಓನರ್ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಹಾಕಿದ್ದಾರೆ, ಹೊಸ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಬರೀ 85,000 ರನ್ ಆಗಿದೆ. ಪ್ರೈಸ್ ಅಂತ ಹೇಳಿದ್ರೆ ಎಲ್ ಬೇಕಾದ್ರೆ ಚೆಕ್ ಮಾಡಬಹುದು ವೀಕ್ಷಕರೇ. 6,05,80 ಈ ತರ ಪ್ರೈಸ್ ಇದೆ ಸೆಕೆಂಡ್ ಶೋರೂಮ್ ಅಲ್ಲಿ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,25,000 ಗಾಡಿ ಮಾಡ್ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಬೇಕಾ ನಿಮ್ಗೆ? 4.5 ಲಕ್ಷ ಲೋನ್ ಮಾಡ್ತೀನಿ, ಒಂದು 70-75,000 ಡೌನ್ ಪೇಮೆಂಟ್ ಆರಾಮಾಗಿ. ಸೊ ನಿಮ್ಗೆ ರೆಡ್ ಕಲರ್ ಬೇಡವಾ? ಬ್ಲಾಕ್ ಕಲರ್ ಇದೆ, ಅದು ಕೂಡ ಪ್ರೀಮಿಯಂ ಆಗಿದೆ, ನೋಡ್ತಾ ಇರ್ಬೋದು. ಅದು ಕೂಡ ಸರ್ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಇದೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲಾ ಫಿಟ್ಟಿಂಗ್ ಇರುವಂತ ಗಾಡಿ ವೀಕ್ಷಕರೇ. ಸೊ ಇದೊಂದು ಕೂಡ ಬರೀ 4,25,000 ಗಾಡಿ ಮಾಡ್ಕೊಡ್ತಾ ಇದೀನಿ. 3.5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ. ಮಿಕ್ಕಿದ ಒಂದು 70-75,000 ಡೌನ್ ಪೇಮೆಂಟ್. ಇದು ಕೂಡ ಡೀಸೆಲ್ ವೆಹಿಕಲ್. ಡೀಸೆಲ್ ಮಾಡ್ಲು ಸರ್ ಇದು 2013 ಸೆಕೆಂಡ್ ಓನರ್. ಓಕೆ. ಅದೇ ತರ ನೋಡಂಗಿದ್ರೆ ನಿಮ್ಗೆ ಪೋಲೋ ಒಂದಲ್ಲ ಎರಡಲ್ಲ ಟೋಟಲ್ 3-4 ಗಾಡಿ ಇದೆ ಸರ್. ನೋಡಿ, ಪೋಲೋ ಅಂತ ಬೇಕು ಅಂತ ಬಂದ್ರೆ ಸೊ ಪೆಟ್ರೋಲ್ ಬೇಕಾ ಕಂಫರ್ಟ್ ಲೈನ್ ತಗೋಬಹುದು ಸರ್. ಡೀಸೆಲ್ ಬೇಕಾ GT ವೆಹಿಕಲ್ ತಗೋಬಹುದು. ಸೊ GT ಬಗ್ಗೆ ಹೇಳ್ಬೇಕಂದ್ರೆ ಫುಲ್ಲಿ ಟಾಪ್ ಎಂಡ್ ಮಾಡಲು ವೆಹಿಕಲ್ ಶೋರೂಮ್ ಅಲ್ಲಿ ಬಂದು 14 ಲಕ್ಷ ಇತ್ತು ವೀಕ್ಷಕರೇ, ಈಗ ಸ್ಟಾಪ್ ಆಗಿದೆ ಗಾಡಿ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 2015 ಮಾಡಲು GT ಪೋಲೋ ಗಾಡಿನ ಬರೀ 5,45,000 ಗಾಡಿ ಕೊಡ್ತಾ ಇದ್ದೀವಿ. ಸೊ ಈ ಗಾಡಿ ಹುಡುಕಿದ್ರು ಸಿಗಲ್ಲ ನಿಮ್ಗೆ, ಪ್ರೀಮಿಯಂ ವೆಹಿಕಲ್. ಇದು 1.5 ಡೀಸೆಲ್ ಇಂಜಿನ್. ಅದರಲ್ಲೂ GT ನಲ್ಲಿ ತುಂಬಾ ಜನ ಆಟೋಮೆಟಿಕ್ ಬರ್ತದೆ, ಬಟ್ ಇದು ಮ್ಯಾನ್ಯಲ್ ಗಾಡಿ. ಸಿಗೋದೇ ಅದೃಷ್ಟ ಅಂತ ತಿಳ್ಕೊಳ್ಳಿ. ಬರೀ 45,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸಾಕು. ಈಸಿಯಾಗಿ ನಿಮ್ಗೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ತಗೊಂಡೋಗಿ. ಅದೇ ರೀತಿ ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಬೇಕಾ? ಬರೀ 5,45,000. ಇದು ಕೂಡ 15 ಮಾಡಲು ಬರೀ 72,000 ಬರುವಂತ ಪೆಟ್ರೋಲ್ ಗಾಡಿ. ಹೊಸ ಟೈರ್ ಹಾಕಿದ್ರೆ ಗಾಡಿ ಚೆನ್ನಾಗಿದೆ. 5,25,000 ಗಾಡಿ ಕೊಡ್ತಾ ಇದ್ವಿ. ಬರೀ 5,25,000, 25,000, 50,000, 30,000 ಏನೇ ತಗೊಂಬನ್ನಿ. ಇದಕ್ಕೂ ಕೂಡ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡ್ಕೊಡ್ತೀರಿ. ಅದೇ ತರ ಒಂದು ಸ್ಯಾಂಟ್ರೋ ಮಾಡಲು ಪ್ರೈಸ್ ಸರ್ 2006 ಮಾಡಲು ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬರೀ 1,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲಿಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ 1.5 ಲಕ್ಷಕ್ಕೆ ಆ ಗಾಡಿ ಕೊಡ್ತೀನಿ. ಬರೀ 1,50,000 ಅಷ್ಟೇ. ಹೌದು ಸರ್. ಸರ್ ಕ್ವಿಡ್ ಹೇಳ್ತೀರಾ? ಸರ್ ಕ್ವಿಡ್ ಇದು ಬಂದು 2019 ಮಾಡಲು. ಸೊ ಬರೀ 15,000 ಓಡಿದೆ ಸರ್. ಆಟೋಮೆಟಿಕ್ ಗಾಡಿ, RXT ಆಪ್ಷನಲ್. ಅಂದ್ರೆ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ 15,000 ಗಾಡಿ ಓಡಿದೆ. ಡ್ಯೂಯಲ್ ಟೂನ್ ಕೂಡ ಆಗಿದೆ ಸರ್ ಶೋರೂಮ್ ಇಂದ. ಸೊ ಪ್ರೈಸ್ ಅಂತ ಹೇಳಿದ್ರೆ 3,85,000ಕ್ಕೆ ಫೈನಲ್ ಆಗಿ ಗಾಡಿ ಕೊಡ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 35,000 ಡೌನ್ ಪೇಮೆಂಟ್ ತರಲಿ, 3.5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಪೆಟ್ರೋಲ್ ವೆಹಿಕಲ್ ಇಲೈಟ್ i20 ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಸೊ ಇದು 2018 ಮಾಡಲ್ ಇದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮ್ಯಾಗ್ನಾ ಪ್ಲಸ್ ಬರ್ತದೆ. ಮ್ಯಾಗ್ನಾ ಪ್ಲಸ್ ಅಂದ್ರೆ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೊ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ. ಇದು ಪ್ರೈಸ್ ಅಂತ ಹೇಳೋದಾದ್ರೆ 2018 ಮಾಡಲಾಗಿರೋದ್ರಿಂದ ಬರೀ 6.5 ಲಕ್ಷ ಗಾಡಿ ಕೊಡ್ತಾ ಇದೀನಿ ವೀಕ್ಷಕರೇ. 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಈಸಿಯಾಗಿ ತಗೊಂಡೋಗ್ಬಿಡ್ಬೋದು. ಅಂಡ್ ಅದೇ ತರ ಇಲ್ಲೊಂದು ಇನ್ನೂ ಒಂದು ಪೋಲೋ ಇದೆ, ಅದು ಕೂಡ ರೆಡ್ ಕಲರ್. ಹೌದು ಸರ್. ಸೊ ಪೋಲೋ ಬರ್ಜೆಟ್ ಬೇಕು, ಒಳ್ಳೆ ಗಾಡಿ ಬೇಕು, ಸೂಪರ್ ಆಗಿರ್ಬೇಕಂದ್ರೆ ದಿ ಬೆಸ್ಟ್ ಆಪ್ಷನ್ ಡೀಸೆಲ್ ಪೆಟ್ರೋಲ್ ಸರ್. ಇದು ಬಂದು ಡೀಸೆಲ್ 2011 ಮಾಡಲ್ ಗಾಡಿ ಆಗಿರುತ್ತೆ. ಸೊ ಈ ವೆಹಿಕಲ್ 3,25,000 ಗಾಡಿ ಕೊಡ್ತಾ ಇದೀನಿ ಸರ್. ಲೋನ್ ಆಪ್ಷನ್ ಅಂತ ಬೇಕಾ ನಿಮ್ಗೆ? ಲೋನ್ ಆಪ್ಷನ್ ಅಂತ ಬೇಕಾದ್ರೆ 1,80,000, 2 ಲಕ್ಷವರೆಗೂ ಲೋನ್ ಆಗ್ತದೆ. 1,25,000 ತಗೊಂಬನ್ನಿ. ಡೀಸೆಲ್ ವೆಹಿಕಲ್ 22-23 ಮೈಲೇಜ್ ಬರುವಂತ ಪೋಲೋ ತಗೊಂಡು. ಓಕೆ ಸರ್. ಸೊ ಇದು ಬಂದ್ಬಿಟ್ಟು 2015 ಮಾಡಲು ಪೆಟ್ರೋಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ಥರ ಇದೆ ನಿಮಗೆ. ಸೊ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸೊ ಇದು ಬಂದ್ಬಿಟ್ಟು 2015 ಮಾಡಲು 5,65,000 ಕೊಟ್ಟು ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ. ಜಸ್ಟ್ ಕೊಡಾಕ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ಇದು ಬಂದ್ಬಿಟ್ಟು ಸೆಲೆರಿಯೋ 2013 ಮಾಡಲು ಗಾಡಿ ಎಲ್ಲ ಈ ಥರ ಇದೆ. ಸೊ ನಿಮಗೆ ಇದರಲ್ಲೂ ಕೂಡ ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಮೈಲೇಜ್ ಪರ್ಪಸ್ ಏನಾದ್ರು ನೋಡೋಂಗಿದ್ರೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಗಾಡಿ ಏನಾರು ಬೇಕಾದ್ರೆ ದಿ ಬೆಸ್ಟ್ ಆಪ್ಷನ್. ಇದು ಬಂದ್ಬಿಟ್ಟು 3,45,000 ಕೊಟ್ಟು ಮಾಡ್ತಿದ್ದಾರೆ. ಲೊಕೇಶನ್ಗೆ ಬಂದರೆ ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ.